ಈಗ ತಾಂತ್ರಿಕರು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ ಆಗೆಲ್ಲ ನಾವು ಹುಡುಕ್ಬೇಕಾಗಿತ್ತು. ಇವಾಗ ಯಾವ ಚಾನಲ್ ಓಪನ್ ಮಾಡಿದ್ರು ತಾಂತ್ರಿಕರು ಹಾಗೆ ಹಿಂಗೆ ಅಂತ ಅಷ್ಟು ಸುಲಭವಾಗಿ ಸಿಗ್ತಾ ಇದ್ದಾರಲ್ಲ ಸರ್. ಇವ್ರ ಬಗ್ಗೆ ಹೇಳೋದಕ್ಕೆ ಖಂಡಿತವಾಗ್ಲೂ ಹೆಮ್ಮೆ ಆಗುತ್ತೆ ಕಣ್ರಿ. ಯಾಕಂದರೆ ಸರಿಸುಮಾರು 5 ಸಿದ್ಧಿಗಳನ್ನು ತನ್ನದಾಗಿಸಿಕೊಂಡು 26 ವರ್ಷಗಳ ತಾಂತ್ರಿಕ ಅನುಭವವುಳ್ಳ ಶ್ರೀಯುತ ಶ್ರೀ ಸಂತೋಷ್ ಭಟ್ ಗುರುಗಳವರು. ದೀಪಯಕ್ಷಿಣಿ ಅಂತಂದ್ರೆ ಏನು? ಈ ದೀಪಯಕ್ಷಿಣಿ ಸಾಧನೆ ಇದೆಯಲ್ಲ, ಇಡೀ ವರ್ಲ್ಡಲ್ಲೇ 3 ಜನ ಮಾಡ್ಕೊಂಡಿರೋದು. ಬರೀ ಬಂದಿರತಕ್ಕಂಥ ಒಂದು ವ್ಯಕ್ತಿಗೆ ಅವನ ಸಮಸ್ಯೆಗಳನ್ನ ಪರಿಹಾರ ಮಾಡೋದೊಂದೇ ಅಲ್ಲ, ಪ್ರತಿಯೊಂದು ವಿಚಾರವನ್ನು ಹೇಳುವಂಥ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ಹೇಳುವಂಥ ಶಕ್ತಿ ಈ ದೀಪಯಕ್ಷಿಣಿಗಿದೆ. ಭೂತ ವರ್ತಮಾನ ಭವಿಷ್ಯತ್ 3 ವಿಚಾರಗಳನ್ನ ಹೇಳ್ತೀರಾ. ಅವ್ರಿಗೆ ಆ ದೀಪದಲ್ಲಿ ಕಾಣಿಸ್ಕೊಂಡು ಈ ವ್ಯಕ್ತಿ ಯಾರು, ಎಂಥವ್ರು, ಏನಕ್ಕೋಸ್ಕರ ಬಂದಿದ್ದಾರೆ, ಇವನ ಒಂದು ಸಮಸ್ಯೆ ಬೆಟ್ಟದಷ್ಟಿದೆಯಾ ಇಲ್ಲ ಇರುವೆ ಅಷ್ಟಿದೆಯಾ, ನಿಮ್ಮ ಲೈಫಲ್ಲಿ ಇದೇನಿದು ಇಂಥ ಕ್ರಿಟಿಕಲ್ ಕೇಸು ಈ ಥರದ್ದು ಅಂತ ಯಾವುದಾದ್ರೂ ಒಂದು ನೆನಪಿದೆಯಾ? ಗುರುಗಳೇ, ನಮ್ಮ ತಾಯಿಯವರಿಗೆ ತುಂಬ ಹುಷಾರಿಲ್ಲ ಅಂದರೆ ಎದ್ದೋಳಕ್ಕೆ ಆಗಲ್ಲ. ಆ ದೇವಿನ ನೋಡಿದಾಗ ಅವಳು ಎಸ್ ಅಂತ ಹೇಳಿಬಿಟ್ಲು. ನಾವು ಹೌದು ಆಯಿತು ಬರ್ತೀವಿ ಅಂತ ಹೇಳಿಬಿಟ್ವಿ. ಅಲ್ಲಿ ಹೋದ್ವಿ, ಅವ್ರ ತಾಯಿಯನ್ನು ನಾನು ನೋಡಬೇಕು ಅಂತ ಹೇಳಿದೆ. ಇಲ್ಲ ಗುರುಗಳೇ, ನೀವು ಪ್ರಶ್ನೆ ಹಾಕಿ ಕೊನೆಗೆ ನಾವು ನಿಮ್ಮನ್ನು ತೋರಿಸ್ತೀವಿ. ಆಯಿತು, ಇದೇನೋ ಇದೆ, ಇಲ್ಲಿ ರಹಸ್ಯ ಇದೆ ಅಂತ ಹೇಳಿ ನಾನು ಅವರಿಗೆ ಏನಾಗಿದೆ, ನಿಮ್ಮ ತಾಯಿಯವ್ರಿಗೆ ಏನಾಗಿದೆ ನೀವೇ ಹೇಳಿ ಗುರುಗಳೇ, ಏನು ಕೇಳಿದ್ರು ನೀವೇ ಹೇಳಿ ಗುರುಗಳೇ, ನಾನು ನಿಂಗೆ ಸರೆಂಡರ್ ಆಗಿಬಿಟ್ಟೆ, ನೋಡು ನೀನೇ ದಾರಿ ತೋರಿಸ್ಕೊಡು ಅಂತ ಹೇಳಿದ ತಕ್ಷಣ ಅಲ್ಲಿ ದೀಪದಲ್ಲಿ ನಾನು ಕಾಣಿಸ್ಕೊಂಡು ಸಾಕ್ಷಾತ್ ಅವಳೇ ಇದ್ದಾಳೆ ಯಕ್ಷಿಣಿ. ತಾಯಿಗಿಂತ ಹೆಚ್ಚಾಗಿ ನೋಡ್ಕೋಬೇಕು ಆ ದೇವಿನ. ಅದೇ ರೀತಿಯಲ್ಲಿ ನಮ್ಮನ್ನು ತಾಯಿ ಹೆಂಗೆ ಕಾಪಾಡ್ತಾಳೆ ಆ ಥರ ಕಾಪಾಡ್ಕೊಂಡ್ಬಿಡ್ತಾಳೆ. ಪ್ರತಿಪ್ರಿಯ ಯಕ್ಷಿಣಿನ ಹೆಂಡತಿ ರೂಪದಲ್ಲಿ ಇಟ್ಕೊಳ್ಳುವಂಥದ್ದು. ಹೆಂಡತಿ ಏನೇನು ನಮ್ಗೆ ಕೊಡ್ತಾಳೆ, ಯಾವ ಥರ ಸುಖ ಕೊಡ್ತಾಳೆ, ಏನೇನು ಕೊಡ್ತಾಳೆ, ಅದೆಲ್ಲದನ್ನು ಯಕ್ಷಿಣಿ ಕೊಡ್ತಾಳೆ. ಇವನು ಎಲ್ಲ ಹೆಂಗಸರ ಮೇಲೂ ಕಣ್ಣು ಹಾಕೋದು, ಎಲ್ಲ ಹುಡುಗಿಯರ ಮೇಲೂ ಕಣ್ಣು ಹಾಕೋದು, ಮತ್ತು ಯಕ್ಷಿಣಿನ ಇಟ್ಕೊಂಡಿರೋದು ಮಾಡಿದ್ರೆ ಅವಳು ಮುಗಿಸ್ಬಿಡ್ತಾಳೆ. ಈ ಥರ ಡೇಂಜರು ಇದ್ದಾಳೆ. ಅಂದಾಜು ಒಂದು ಪ್ರಾಬ್ಲಮ್ಗೆ ಎಷ್ಟು ದಿನದ ಒಳಗಡೆ ನೀವು ಸೊಲ್ಯೂಷನ್ ಕೊಡ್ತೀರಾ ಸರ್? 5 ದಿನದಲ್ಲಿ ಮಾಡಕ್ಕೆ ನಾವು ದೇವರಲ್ಲ. ಸಾಮಾನ್ಯವಾಗಿ ಜನ ಏನು ಮಾಡ್ಬೋದು ಅಂತ ಹೇಳಿದ್ರೆ ಈ ಥರ ದನದ ಯಕ್ಷಿಣಿ ಆರಾಧನೆ ಮಾಡ್ಬೋದು. ಆ ಸ್ಟೋನ್ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮ್ಮ ಹತ್ರ ಇದ್ದರೆ ಧನಾಕರ್ಷಣೆ ತುಂಬ ಚೆನ್ನಾಗಾಗುತ್ತೆ. ಸುಮ್ಮನೆ ಕೂತಿದ್ದು ಧನಾಕರ್ಷಣೆ ಆಗುತ್ತೆ ಅಂದರೆ ನಮ್ಮ ಅಪ್ರಾಣೆ ಆಗಲ್ಲ. ದಯವಿಟ್ಟು ಯಾರು ಆ ಕಲ್ಲನ್ನು ತೊಗೊಳಕ್ಕೆ ಹೋಗಬೇಡಿ, ಯೂಸು ಮಾಡಬೇಡಿ. ಶಾಪಗ್ರಸ್ತ ಯಕ್ಷಿಣಿ ಬರೆದಿರ್ತಕ್ಕಂಥ ಗ್ರಂಥ ಈ ಗ್ರಂಥ ಅಂತ ಅದನ್ನ ಬ್ಯಾನ್ ಮಾಡಿದ್ದಾರೆ. ಯಾಕಂದ್ರೆ ಆ ಗ್ರಂಥ ಓದ್ತಾ ಸೈಕೋ ಹೋಗ್ಬಿಡ್ತಾರೆ, ಸತ್ತು ಹೋಗ್ಬಿಡ್ತಾರೆ. ನಾನು ನೋಡ್ದಂಗೆ ನೀವು ಎಷ್ಟೋ ದುಡ್ಡುಗಳು ಮಾಡ್ಬೋದಾಗಿತ್ತು ಸರ್, ಬಟ್ ತುಂಬ ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ರ. ವಾಮಾಚಾರ ಅಂತ ಹೇಳಿದ್ರೆ ಮನೆ ಹಾಳು ಮಾಡೋವಂಥ ಬುದ್ಧಿ ಅನ್ಕೊಳ್ಳಿ. ಇವತ್ತಿನ ತನಕ ನನ್ನ ಹೆಸರು ಮುಂದೆ ಗುರುಜಿ ಅಂತ ಹಾಕ್ಕೊಂಡಿಲ್ಲ ನಾನು. ಇಂಥದ್ದನ್ನು ಮಾಡ್ಕೊಡಿ, ನಿಮ್ಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂದರೂ ಕೂಡ ನಾನು ಆ ದುಡ್ಡನ್ನು ಮುಟ್ಟೋದಿಲ್ಲ. ಸರ್, ನೀವು ನಂಬ್ತಿರೋ ಇಲ್ಲೋ 4 ವರ್ಷದಿಂದ ಅವ್ರು ನನ್ನ ಹತ್ರ ಓಡಾಡ್ತಾ ಇದ್ದಾರೆ. ಇವತ್ತಿನ ತನಕನೂ ಅವ್ರಿಗೆ ಪರ್ಮಿಷನ್ ಸಿಕ್ಕೇ ಇಲ್ಲ. ತಾಂತ್ರಿಕರಂತಂದ್ರೆ ಆಗದೇ ಇರುವ, ಅಸಾಧ್ಯವಾಗುವ ಕೆಲಸಗಳನ್ನ ಸಾಧ್ಯತೆ ಮಾಡೋರು ತಾಂತ್ರಿಕರಲ್ವಾ? ನಿಮ್ಮ ಕೈಲಿ ಯಾಕೆ ಮಾಡೋಕ್ಕಾಗಲಿಲ್ಲ? ಅದು ಯಾಕೆ ಅಮ್ಮನವ್ರ ಪರ್ಮಿಷನ್ ಕೊಡ್ತಾ ಇಲ್ಲ? ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾರೆ, ತುಂಬ ಚಿಕ್ಕವರು ಬರ್ತಾರೆ, ಮಿಡ್ಲ್ ಕ್ಲಾಸ್ ಅವರು ಬರ್ತಾರೆ, ಎಲ್ಲರೂ ಬರ್ತಾರೆ ನಿಮ್ಮ ಹತ್ರ ಯಾವುದೋ ಒಂದು ಆಸೆ ಇಟ್ಕೊಂಡು. ಅಷ್ಟೂ ಜನಕ್ಕೂ 100% ಪರಿಹಾರ ನಿಮ್ಮ ತಾಂತ್ರಿಕತೆಯಲ್ಲಿ ಸಾಧ್ಯ ಇದೆಯಾ ಸರ್? 100% ತುಂಬ ಕಡಿಮೆ ಆಗುತ್ತೆ. 200% ಅಂತ ಎಲ್ಲ ತಾಂತ್ರಿಕರು ಹೇಳೋ ಒಂದು ಮಾತೇನಪ್ಪ ಅಂತಂದರೆ, ಇಲ್ಲ ಬಟ್ಟೆ ಸಿಗಬೇಕು, ಇಲ್ಲ ಕೂದಲು ಸಿಗಬೇಕು, ಇಲ್ಲ ಅಂದರೆ ಮರಳು ಧೂಳು ಸಿಗಬೇಕು ಅಂತ ಹೇಳ್ತಾರೆ. ಒಬ್ಬ ತಾಂತ್ರಿಕನ ಹೆಂಗಿರಬೇಕು ಅವನು ಅಂತ ಹೇಳಿದ್ರೆ, ಒಂದು ಮರಳು ಮೇಲೆ ನೀವು ಇಂಥ ವ್ಯಕ್ತಿ ಹಿಂಗಿದ್ದಾನೆ, ಇಷ್ಟು ಹೈಟು, ಇಷ್ಟು ಬಣ್ಣ ಇದೆ, ಒಂದು ಮುಖ ಈ ಥರ ಕೋಲ್ ಮುಖನ, ರೌಂಡ್ ಮುಖನ, ಉದ್ದ ಮುಖನ ಎಲ್ಲ ಹೇಳಿಬಿಟ್ರೆ ಮರಳು ಮೇಲೆ ಅವ್ನ ಚಿತ್ರ ಬರೆದು ಅವ್ನ ಪ್ರಯೋಗನಲ್ಲಿ ಮಾಡಬೇಕು. ಅವನು ತಾಂತ್ರಿಕ ಅಂದರೆ. ನಮಸ್ಕಾರ, ವರಾಯಿ ಸ್ಟುಡಿಯೋಸ್ ನೋಡ್ತಾ ಇರೋಂಥ ನಿಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ, ಸುಸ್ವಾಗತ. ಇವತ್ತಿನ ಈ ಒಂದು ಸ್ಪೆಷಲ್ ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ಹೆಮ್ಮೆಯಿಂದ ನಾನು ಈ ಗುರುಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ನಿಮಗೆ. ನೋಡಿ, ಒಂದು ಮಾತಿದೆ ಕನ್ನಡದಲ್ಲಿ, ಮರಕ್ಕಿಂತ ಮರ ದೊಡ್ಡದು ಅಂತ. ಹೌದು, ಆ ರೀತಿ ಗುರುಗಳಿಂದ ಗುರುಗಳು ಯಾವುದೋ ಒಂದು ವಿದ್ಯೆಯಲ್ಲಿ ಎತ್ತಿದ ಕೈ ಆಗೇ ಆಗಿರ್ತಾರೆ. ಸೊ ಅಂಥ ಗುರುಗಳನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಸರಿಸುಮಾರು 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ ಅಥವಾ 10 ಅಲ್ಲ 15 ಅಲ್ಲ 20 ಅಲ್ಲ 26 ವರ್ಷಗಳ ತಾಂತ್ರಿಕತೆಯ ಅನುಭವವುಳ್ಳ ಓರ್ವ ತಾಂತ್ರಿಕ ಗುರುಗಳನ್ನ ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹಾಗೂ ಈ ತಾಂತ್ರಿಕತೆ ಜೊತೆಗೆ ಸಾತ್ವಿಕವಾಗಿ ಜ್ಯೋತಿಷ್ಯವನ್ನಿಟ್ಟು ಟ್ಯಾರೋ ರೀಡಿಂಗ್ ಕೂಡ ಮಾಡಿ ಇವತ್ತು ಎಷ್ಟೋ ಸಹಸ್ರಾರು ಪ್ರಾಬ್ಲಮ್ಗಳಲ್ಲಿ, ಮನೆಯಲ್ಲಿ ಕಾಡ್ತಾ ಇರುವಂಥ ಎಷ್ಟೋ ಪ್ರಾಬ್ಲಮ್ಗಳಿಗೆ ಒಂದು ರೀತಿಯಲ್ಲಿ 1 ಟೈಮ್ ಸೊಲ್ಯೂಷನ್ ಅಥವಾ 1 ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಾರಲ್ಲ, ಆ ರೀತಿ ಇರುವಂಥ ಒಬ್ಬ ಗುರುಗಳನ್ನ ನಾನು ಇವಾಗ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಇವ್ರ ಬಗ್ಗೆ ಹೇಳೋದಕ್ಕೆ ಖಂಡಿತವಾಗ್ಲೂ ಹೆಮ್ಮೆ ಆಗುತ್ತೆ ಕಣ್ರಿ. ಯಾಕಂದರೆ ಸರಿಸುಮಾರು 5 ಸಿದ್ಧಿಗಳನ್ನು ತನ್ನದಾಗಿಸಿಕೊಂಡು ಬರೀ ನಮ್ಮ ಕರ್ನಾಟಕದ ಮಾತ್ರ ಅಲ್ಲ ಅವರ ಗುರುಗಳು, ಕರ್ನಾಟಕ, ಕೇರಳ, ಆಂಧ್ರ ಪ್ರದೇಶ, ತಮಿಳುನಾಡು ಹಾಗೂ ಮಥುರಾದಲ್ಲೂ ಸಹ ಇವರ ಗುರುಗಳಿದ್ದಾರೆ. ಅಲ್ಲೆಲ್ಲ ವಿದ್ಯೆಯನ್ನು ಕಲಿತುಕೊಂಡು ಇವತ್ತು ನಮ್ಮ ಜೊತೆ ನಮ್ಮ ಪಾಡ್ಕಾಸ್ಟಲ್ಲಿ ಕೂತಿದ್ದಾರೆ ಮೋಹಿನಿ ತಂತ್ರದ ಬಗ್ಗೆ ಮಾತಾಡೋದಕ್ಕೆ. ಇದರಲ್ಲಿ 5 ಸಿದ್ಧಿಗಳನ್ನ ಕಲ್ತಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೆ. ಅದರಲ್ಲಿ ಮೊದಲನೇದೇ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇರೋಂಥ ಯಕ್ಷಿಣಿ ಸಾಧನೆ, ದೀಪ ಯಕ್ಷಿಣಿ ಸಾಧನೆ ಆಗಿರ್ಬೋದು, ಅಥವಾ ಭೂತ ಯಕ್ಷಿಣಿ ಆಗಿರ್ಬೋದು, ಚರ ಯಕ್ಷಿಣಿ ಸಾಧನೆ ಆಗಿರ್ಬೋದು,
ಅಥವಾ ದೀಪ ಯಕ್ಷಿಣಿ ಸಾಧನೆ, ಅದ್ರ ಜೊತೆಗೆ ತಾಂತ್ರಿಕ ಯಕ್ಷಿಣಿ ಸಾಧನೆ ಅಂತ ಕೂಡ ಮಾಡಿದ್ದಾರೆ. ಈ ಎಲ್ಲ 5 ಯಕ್ಷಿಣಿ ಸಾಧನೆನ ಮಾಡಿ ಇವತ್ತು ನಮ್ಮ ಜೊತೆ ಇದ್ದಾರೆ 26 ವರ್ಷಗಳ ತಾಂತ್ರಿಕ ಅನುಭವವುಳ್ಳ ಶ್ರೀಯುತ ಶ್ರೀ ಸಂತೋಷ್ ಭಟ್ ಗುರುಗಳವರು. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ, ಸುಸ್ವಾಗತ ಸರ್. ವರಾಯಿ ಸ್ಟುಡಿಯೋಸ್ನಲ್ಲಿ ಬಂದಿದ್ದೀರಾ ಇವತ್ತು. ಆ್ಯಂಡ್ ನಾವು ಮಾತಾಡ್ತಾ ಇರೋಂಥ ವಿಚಾರ ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಮೋಹಿನಿ ತಂತ್ರದ ಬಗ್ಗೆ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ, ಸಬ್ಸ್ಕ್ರೈಬರ್ ಪರವಾಗಿ ನಿಮಗೆ ಆತ್ಮೀಯದ ಸ್ವಾಗತ, ಸುಸ್ವಾಗತ ಬಯಸ್ತಾ ಇದ್ದೀನಿ. ನೀವು ಯಾರಾದರೂ ಎದುರುಗಡೆ ಕೂತ್ಕೊಂಡ್ರೆ ಎಷ್ಟೆಲ್ಲ ಹೇಳ್ತೀರಾ ಅಂತಂದರೆ ಅವ್ರ ಬಗ್ಗೆನೇ ಹೇಳೋರು. ನಾನು ಸ್ವಾಗತ ಹೇಳಿದಾಗ ತುಂಬ ಹಿಂಗೆ ಅಂತಂದಾಗ ನನಗೆಲ್ಲೋ ಒಂದು ಕಡೆ ಒಂದು ರೀತಿಲಿ ಆಶ್ಚರ್ಯ ಆಗ್ತಿದೆ, ಯಾಕೆ ನಮ್ಮ ಗುರುಗಳು ಏನೂ ಮಾತಾಡ್ತಾ ಇಲ್ಲ ಅಂತ. ಸೊ ನಾನು ಪ್ರಶ್ನೆ ಕೇಳಿದ್ರೆ ಮಾತ್ರ ಮಾತಾಡ್ತೀರೇನೋ ನೀವು ಅನಿಸ್ತಾ ಇದೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮದು ಒಂದು ಸಿದ್ಧಿ ತೊಗೊಂಡಿದ್ದೀವಲ್ಲ, ಆ ಸಿದ್ಧಿ ಪ್ರಕಾರ ದೇವಿ ನಮಗೇನು ಒಂದು ಆಜ್ಞೆ ಕೊಡ್ತಾಳೆ, ಅದ್ರ ಮೇಲೆ ನಾನು ಮಾತಾಡಬೇಕಾಗತ್ತೆ. ಓ, ಹಾಗಾಗಿ ಅವಳು ಎಸ್ ಅಂದ ತಕ್ಷಣ ಶುರು ಮಾಡುವಂಥದ್ದು. ಈಗ ಆಜ್ಞೆ ಕೊಟ್ಟಿದ್ದಾಯಿತು ಅಮ್ಮನವ್ರು, ನಿಮಗೆ ಸ್ಟಾರ್ಟ್ ಆಗೋಯ್ತು. ವೆರಿ ನೈಸ್ ಸರ್. ಆ್ಯಂಡ್ ನಾನು ನಿಮಗೆ ಇನ್ಫಾರ್ಮೇಷನ್ ಇಲ್ಲಿ ಹೇಳ್ತಿದ್ದೆ, ದೀಪ ಯಕ್ಷಿಣಿಯಲ್ಲಿ ನೀವು ಆ ಸಾಧನೆಯನ್ನು ಸಿದ್ಧಿಯನ್ನು ಮಾಡ್ಕೊಂಡಿದ್ದೀರಾ. ಅದ್ರ ಜೊತೆಯಲ್ಲಿ ಚಿರ ಯಕ್ಷಿಣಿಯ ಸಾಧನೆ ಮತ್ತು ತಂತ್ರ ಯಕ್ಷಿಣಿಯ ಸಾಧನೆ ಹಾಗೂ ಸ್ವಪ್ನ ಯಕ್ಷಿಣಿಯ ಸಾಧನೆ ಕೂಡ ಮಾಡಿದ್ದೀರಾ, ಭೂತ ಯಕ್ಷಿಣಿ ಸಾಧನೆ ಮಾಡಿದ್ದೀರಾ. ಈ 5 ಸಿದ್ಧಿಗಳನ್ನು ಮಾಡಿದ್ದೀರಾ. ಇದೆಲ್ಲದ್ರ ಜೊತೆಗೆ ನಾವಿವತ್ತು ಮಾತಾಡ್ತಾ ಇರೋವಂಥದ್ದು ಮೋಹಿನಿ ತಂತ್ರದ ಬಗ್ಗೆ. ಇದು ಎಸ್ಪೆಷಲಿ ಧನಾಕರ್ಷಣೆಗೆ ಹಾಗೂ ಜನಾಕರ್ಷಣೆಗೆ ತುಂಬ ಹೆಲ್ಪ್ ಆಗುವಂಥದ್ದು. ಸರ್, ಇದಕ್ಕಿಂತ ಮುಂಚಿತವಾಗಿ ನಾವು ದೀಪ ಯಕ್ಷಿಣಿ ಸಾಧನೆ, ದೀಪ ಯಕ್ಷಿಣಿ ಅಂತಂದರೆ ಏನು, ಈ ಯಕ್ಷಿಣಿ ಅಂತಂದರೆ ದೀಪ ಯಕ್ಷಿಣಿಯಲ್ಲಿ ಯಾಕೆ ವಿಭಿನ್ನವಾಗಿದೆ, ಏನದರ ಅರ್ಥ ಸರ್? ಖಂಡಿತವಾಗ್ಲೂ ಏನಂದರೆ, ವಿಶೇಷವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಸೃಷ್ಟಿಯ ದೇವತೆಗಳು, ಹಾಗೆಯೇ ಲಕ್ಷ್ಮೀ ಪಾರ್ವತಿ ಸರಸ್ವತಿ ಸೃಷ್ಟಿಯ ಅಧಿದೇವತೆಯರು. ನಾವು ದೇವರು ಅಂತ ಹೇಳಿ ಕರೆಯೋದು ಯಾರು ಗೊತ್ತಾ? ಬ್ರಹ್ಮ ವಿಷ್ಣು ಮಹೇಶ್ವರ ಬಿಟ್ಟರೆ ಲಕ್ಷ್ಮೀ ಸರಸ್ವತಿ ಪಾರ್ವತಿಯರನ್ನು. ಇನ್ನು ಮಿಕ್ಕಿದ್ದೆಲ್ಲ ದೇವತೆಗಳೆಲ್ಲ ಗಣಗಳು. ಈಗ ಗಣಪತಿಯನ್ನ ಗಣ ಅಂತೇಳಿ ಕರಿತೀವಿ ನಾವು, ಸುಬ್ರಹ್ಮಣ್ಯೇಶ್ವರ ಗಣ. ಅಂದರೆ ಇವರ ಒಂದು ಆಜ್ಞೆಯ ಮೇರೆಗೆ ಕೆಲಸ ಮಾಡುವಂಥವ್ರು, ಅಂದರೆ ಸೋಲ್ಜರ್ಸ್ ಥರ ನಾವು ಹೇಳ್ಬೋದು. ಸೊ ಅದರಲ್ಲಿ ಯಕ್ಷಿಣಿಯರ ಪಾತ್ರ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಯಾಕಂದರೆ ಏನು ಪಾರ್ವತಿ ದೇವಿ ಇದ್ದಾಳೆ, ಆ ಪಾರ್ವತಿಯ ಒಂದು ಅಂಶನೇ ಯಕ್ಷಿಣಿಯರು. ಯಕ್ಷಿಣಿಯರು, ಯೋಗಿನಿಯರು, ಭೈರವಿಯರು, ಲಕ್ಷ್ಮೀ ಸರಸ್ವತಿ ಪಾರ್ವತಿ, ಈ ಥರ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ವಿಶೇಷವಾಗಿ ಆ ಪಾರ್ವತಿ ಅಂಶದಲ್ಲಿರ್ತಕ್ಕಂಥ ಒಂದು ದೇವಿಯರಿದಾರಲ್ಲ, ಅವರ ಒಂದು ಪಾತ್ರ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಅದರಲ್ಲಿ ಈ ಯಕ್ಷಿಣಿಯರಿದಾರಲ್ಲ, ಯಕ್ಷಿಣಿಯರು ಏನಪ್ಪ ಅಂತ ಹೇಳಿದ್ರೆ, ಈ ಕಡೆ ಪ್ರತಿಯೊಂದು ರೂಪಗಳನ್ನು ಬದಲಿಸ್ಕೊಂಡು ಜನಗಳಿಗೆ ಯಾವ ಯಾವ ಥರದಲ್ಲಿ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಗೆ ತಕ್ಕಂತಹ ಯಕ್ಷಿಣಿಯರಿದ್ದಾರೆ. ಆ ತಕ್ಕಂತಹ ಯಕ್ಷಿಣಿಯರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯಾರು ಸಿದ್ಧಿ ಮಾಡ್ಕೊಂಡಿರ್ತಾರೆ, ಯಾರು ಆ ದೇವರಿಗೆ ಶರಣಾಗಿರ್ತಾರೆ, ಅಂಥವರ ಕಷ್ಟಗಳನ್ನ ಒಂದು ಪರಿಹಾರ ಮಾಡೋದ್ರಲ್ಲಿ ಅಗ್ರಗಣ್ಯರು ಯಕ್ಷಿಣಿಯರು. ಯಕ್ಷಿಣಿಯರು ಏನು ಅಂದರೆ ಮಾಯಾಶಕ್ತಿ. ಈಗ ಉದಾಹರಣೆಗೆ ನಾವು ಪಾರ್ವತಿ ದೇವಿಯನ್ನ, ಶಿವನ ಪತ್ನಿಯಾಗಿರ್ತಕ್ಕಂಥ ಪಾರ್ವತಿ ದೇವಿಯನ್ನ ಒಂದು ಪ್ರಧಾನ ಮಂತ್ರಿ ಅಂತ ಅನ್ಕೊಳ್ಳೋಣ, ಆಯ್ತಾ? ಈಗ ನಾವು ಡೈರೆಕ್ಟಾಗಿ ಪ್ರಧಾನ ಮಂತ್ರಿಗಳನ್ನ ನೋಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ನಾವು ಫಸ್ಟ್ ಏನು ಮಾಡಬೇಕು, ಅದಕ್ಕೊಂದು ಅಪ್ಲೈ ಮಾಡಬೇಕು, ಅಲ್ಲಿರೋವಂಥ CMಗಳನ್ನ ನೋಡಬೇಕು, ಆಯ್ತಾ? ಇದೆಲ್ಲ ಪ್ರೊಸೀಜರ್ ಇದೆ. ಸೊ ನಾವು ಯಾರು ಫಸ್ಟನ್ನು ನೋಡ್ತೀವೋ ಅವರೇ ಯಕ್ಷಿಣಿಯರು ಅಂತ ಅನ್ಕೊಳ್ಳಿ. ಸೊ ಆ ಯಕ್ಷಿಣಿಯರನ್ನ ಮೀರಿ ಯಾವ ಒಂದು ತಂತ್ರ ನಡೆಯಲ್ಲ, ಯಾವ ಒಂದು ಮಂತ್ರಶಕ್ತಿ ನಡೆಯಲ್ಲ. ಅಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಒಂದು ಯಕ್ಷಿಣಿಯರಲ್ಲಿದೆ. ಅದರಲ್ಲಿ ದೀಪ ಯಕ್ಷಿಣಿ ಅಂತಂದರೆ ಸರ್? ಯಕ್ಷಿಣಿಯಲ್ಲಿ ನೋಡಿ 64 ಜನ ಯಕ್ಷಿಣಿಯರು. ಅದರಲ್ಲಿ ದೀಪ ಯಕ್ಷಿಣಿ ಅಗ್ರಗಣ್ಯ ಯಕ್ಷಿಣಿ. ಅದು ಈ ದೀಪ ಯಕ್ಷಿಣಿ ಸಾಧನೆ ಇದೆಯಲ್ಲ, ಇಡೀ ವರ್ಲ್ಡಲ್ಲೇ 3 ಜನ ಮಾಡ್ಕೊಂಡಿರೋದು ದೀಪ ಯಕ್ಷಿಣಿ ಸಾಧನೆ. ನೀವು ಯಾವ್ದಾದ್ರು ಒಂದು ಗೂಗಲಲ್ಲಾಗಲಿ ಪ್ರತಿಯೊಂದರಲ್ಲಿ ನೋಡಿದ್ರೆ ನಿಮ್ಗೆ ದೀಪ ಯಕ್ಷಿಣಿ ಎಲ್ಲೂ ಹೆಸರೇ ಸಿಗಲ್ಲ. ಯಾಕಂದ್ರೆ ಇದು ತುಂಬಾ ಅದ್ಭುತವಾಗಿರ್ತಕ್ಕಂಥ ಶಕ್ತಿ. ನಮ್ಮ ಗುರುಗಳು ಏನಿದ್ದಾರೆ, ಅವರು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಯಕ್ಷಿಣಿಯರಲ್ಲಿ ಪ್ರಥಮವಾಗಿ ದೀಪ ಯಕ್ಷಿಣಿ ಸಾಧನೆಯನ್ನು ಕೊಟ್ಟರು. ಸೊ ಈ ಒಂದು ಸಾಧನೆ ಇದೆಯಲ್ಲ, ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಬರೀ ಬಂದಿರತಕ್ಕಂಥ ಒಂದು ವ್ಯಕ್ತಿಗೆ ಅವನ ಸಮಸ್ಯೆಗಳನ್ನ ಪರಿಹಾರ ಮಾಡೋದು ಒಂದೇ ಅಲ್ಲ, ಅವನ ಸಮಸ್ಯೆ ಏನು ಅಂತ ಹೇಳೋದು ಒಂದೇ ಅಲ್ಲ, ಅಥವಾ ಉತ್ತರ ಕೊಡೋದು ಒಂದೇ ಅಲ್ಲ, ಪ್ರತಿಯೊಂದು ವಿಚಾರವನ್ನು ಹೇಳುವಂಥ ಭೂತ ಭವಿಷ್ಯತ್ ವರ್ತಮಾನ ಕಾಲಗಳನ್ನ ಹೇಳುವಂಥ ಶಕ್ತಿ ಈ ದೀಪ ಯಕ್ಷಿಣಿಗಿದೆ. ಅದಕ್ಕೆ ಈ ಒಂದು ದೀಪ ಯಕ್ಷಿಣಿ ಸಾಧನೆ ಬಹಳ ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಸೊ ಹಾಗಾದರೆ ನೀವು
ಭೂತ, ವರ್ತಮಾನ, ಭವಿಷ್ಯತ್ 3 ವಿಚಾರಗಳನ್ನ ಹೇಳ್ತೀರಾ. ಆ 3 ವಿಚಾರಗಳನ್ನು ಕೂಡ ಆ ದೇವಿ ದೀಪಯಕ್ಷಿಣಿ ಇದ್ದಾಳಲ್ಲ, ದಕ್ಷಿಣ ದಿಗ್ಭಾಗದಲ್ಲಿ ಇರ್ತಾಳೆ, ದಕ್ಷಿಣಾಭಿಮುಖವಾಗಿರ್ತಾಳೆ. ಆ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಯಕ್ಷಿಣಿಯವಳು ದೀಪಯಕ್ಷಿಣಿ. ಸೊ ದಕ್ಷಿಣಾಭಿಮುಖವಾಗಿದ್ದುಕೊಂಡು ಇವಳು ಈ ಕಡೆ ತಂತ್ರದಲ್ಲೂ ಇದ್ದಾಳೆ, ಈ ಕಡೆ ಮಂತ್ರದಲ್ಲೂ ಇದ್ದಾಳೆ, ಈ ಕಡೆ ಯಂತ್ರದಲ್ಲೂ ಇದ್ದಾಳೆ. 3ರಲ್ಲೂ ಕೆಲಸ ಮಾಡುವಂಥ ಶಕ್ತಿ ಇದೆ ಆ ದೀಪಯಕ್ಷಿಣಿಗೆ. ಹಾಗಾಗಿ ಆ ದೀಪದಲ್ಲಿ ಅವಳು ಯಾರು ಸಿದ್ಧಿ ಪುರುಷ, ಯಾರು ಸಿದ್ಧಿ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಆ ದೀಪದಲ್ಲಿ ಕಾಣಿಸ್ಕೊಂಡು ಈ ವ್ಯಕ್ತಿ ಯಾರು, ಎಂಥವ್ರು, ಏನಕ್ಕೋಸ್ಕರ ಬಂದಿದ್ದಾರೆ, ಇವ್ರ ಸಮಸ್ಯೆ ಏನು, ಅದಕ್ಕೆ ಪರಿಹಾರ ಏನು, ಯಾವ ಥರ ಮಾಡಬೇಕು, ಇವನ ಒಂದು ಸಮಸ್ಯೆ ಬೆಟ್ಟದಷ್ಟಿದೆಯಾ ಇಲ್ಲ ಇರುವೆ ಅಷ್ಟಿದೆಯಾ ಸೈಜಲ್ಲಿ. ಯೂಶ್ವಲಿ ಸರ್ ಈಗ ಅಂದರೆ ಈ ಥರ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಿಮ್ಮ ತಾಂತ್ರಿಕರಿಗೆ ದೀಪಯಕ್ಷಿಣಿ ಸಾಧನೆ ಮಾಡಿದಾದ ಮೇಲೆ ಯಾರೋ ಒಬ್ಬ ಬಂದು ಕುತ್ಕೊಳ್ತಾ ಇದ್ದಾನೆ ಅಂತಂದರೆ ಆಲ್ಮೋಸ್ಟ್ ಆಲ್ ಆ ವ್ಯಕ್ತಿಗಳಿಗೆಲ್ಲರಿಗೂ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಮಾಟ ಮಂತ್ರ ತೊಂದರೆ ಇರುತ್ತೆ ಅಂತನಾ, ಅಥವಾ ಇದ್ರೆ ಮಾತ್ರ ಹೇಳ್ತೀರಾ, ಇಲ್ಲ ಅಂತಂದರೆ ನಾರ್ಮಲ್ ಆಗಿ ಸರೋಗುತ್ತೆ ಅಂತಲೂ ಹೇಳ್ತೀರಾ? ನೋಡಿ, ಒಬ್ಬರು ಬಂದು ವಶೀಕರಣ ಮಾಡಿಕೊಡಿ ಅಂತ ಹೇಳಿದ್ರು ನನಗೆ, ಆಯಿತಾ. ಒಬ್ಬರು ದೊಡ್ಡ ವ್ಯಾಪಾರಸ್ಥರು ಅವರು. ಅವ್ರು ಏನಾಗಿದೆ ಅವರಿಗೆ ಅಂತ ಹೇಳಿದ್ರೆ, ಇದ್ದಕ್ಕಿದ್ದಾಗೆ ಅವ್ರ ಬಿಸ್ನೆಸ್ ಎಲ್ಲ ತೊಂದರೆ ಆಗಿ ತುಂಬ ಡೌನ್ಫಾಲ್ ಆಗಿಬಿಟ್ಟಿದ್ದಾರೆ ಅವರು. ಅಂದರೆ ಒಂದು ದಿವಸ ಊಟ ಮಾಡೋದು ಕಷ್ಟ, ಅವರು ಆ ಥರ ಒಂದು ಪರಿಸ್ಥಿತಿಯಲ್ಲಿ ಬಂದಿದ್ದಾರೆ. ನಾನು ಅವ್ರು ಬಂದ ತಕ್ಷಣ ಏನು ಮಾಡಿದೆ, ಅವ್ರು ಕನ್ಸಲ್ಟೇಷನ್ ಫೀಸ್ ಕೊಡೋಕ್ಕೂ ಅವ್ರ ಹತ್ರ ಇಲ್ಲ, ಅಷ್ಟು ಕಷ್ಟದಲ್ಲಿದ್ದಾರೆ ಅವರು. ಸೊ ಬಂದು ಕೂತ್ಕೊಂಡ್ರು, ಗುರುಗಳೇ ನಾವು ತುಂಬ ಚೆನ್ನಾಗಿದ್ವಿ, ಹಂಗಿದ್ವಿ ಹಿಂಗಿದ್ವಿ, ನಮ್ಮ ಫ್ಯಾಮಿಲಿ ಆ ಥರದ್ದು ಈ ಥರದ್ದೆಲ್ಲ ಹೇಳಿದ್ರು ಅವರು. ಹೇಳ್ಬಿಟ್ಟು, ಗುರುಗಳೇ ನನಗೇನೋ ಆಗಿದೆ, ಇದು ಏನೋ ತೊಂದರೆ ಆಗಿದೆ, ನೀವೇ ನೋಡಿ ಹೇಳಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನೇನು ಮಾಡಿದೆ, ಫಸ್ಟ್ ಕವಡೆಯಿಂದ ಅವರ ಬಂದಿರತಕ್ಕಂಥ ಆ ಒಂದು ಪ್ರಶ್ನೆಯನ್ನು ನೋಡಿ ಮತ್ತೆ ಯಕ್ಷಿಣಿ ಹತ್ರ ಕೇಳಿದಾಗ ಅವಳು ಕೊಟ್ಟಿರ್ತಕ್ಕಂಥ ಉತ್ತರ ನಾನು ಆ ವ್ಯಕ್ತಿಗೆ ಹೇಳಿದೆ, ಹಿಂಗಾಗಿದೆ ಅಂತ. ಅದೇನು ಅಂತ ಹೇಳ್ತೀನಿ, ಹಿಂಗಾಗಿದೆ ಅಂತ ಹೇಳಿದೆ. ಹೇಳಿದ ತಕ್ಷಣ ಅವರು ಏನು ಮಾಡಿದ್ರು, ನಾವು ಹೇಳಿದ ತಕ್ಷಣವೇ ನಾನು ತುಂಬ ಈಸಿಯಾಗಿ ಸರಳವಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಹೇಳಿದೆ ಅವ್ರಿಗೆ. ಮಾಡಿಕೊಂಡ್ರು. ಆ ಮಾಡ್ಕೊಂಡಿದ್ದ ಕ್ಷಣದಿಂದನೇ ಅವ್ರಿಗೆ ಒಂಥರ ಪಾಸಿಟಿವ್ ಎನರ್ಜಿ ಅವರಲ್ಲಿ ಸ್ಟಾರ್ಟ್ ಆಗಿ ಅವರು ಹೋಗಿದ್ದ ಕೆಲಸ ಎಲ್ಲ ಒಂದು ಅನುಕೂಲ ಆಗ್ತಾ ಬಂತು. ಇವತ್ತಿನ ದಿವಸ ಅವ್ರು ಕೋಟಿ ಗಟ್ಟಲೆಗಿದ್ದಾರೆ, ಮತ್ತೆ ಹಿಂದೆ ಏನಿದ್ರೋ ಅದಕ್ಕಿಂತ ಡಬಲ್ ಆಗಿದ್ದಾರೆ. ಈ ಸುಮಾರು ಒಂದು 2-3 ವರ್ಷ ಆಯ್ತು ಈ ಘಟನೆ ಹೇಳೋದು ಅಷ್ಟೇ, ಇನ್ನೂ ಜಾಸ್ತಿ ಏನಾಗಿಲ್ಲ. ಬಟ್ಟೆ ವ್ಯಾಪಾರಿಗಳವರು ಮತ್ತೆ ರಿಯಲ್ ಎಸ್ಟೇಟ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಅಂತ ಒಂದು ಬಿಸ್ನೆಸ್. ಇವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ನೋಡಿ ಎಷ್ಟೋ ಜನ ತಾಂತ್ರಿಕರ ಹತ್ರ ಹೋಗಿದ್ದಾರೆ ಅವರು. ಅವರೆಲ್ಲ ಏನು ಹೇಳಿದ್ದಾರೆ ಅಂದರೆ, ನಿನಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ, ನಿನ್ಗೆ ಆ ತೊಂದರೆ ಮಾಡಿದ್ದಾರೆ, ಈ ತೊಂದರೆ ಮಾಡಿದ್ದಾರೆ, ನಿನ್ನ ಬಂಧನ ಮಾಡಿದ್ದಾರೆ ಅಂತ ಏನೇನೋ. ಇವತ್ತಿನ ದಿವಸ ಬಹಳ ಮೋಸ ನಡೆಯುತ್ತೆ ಪ್ರಪಂಚದಲ್ಲಿ, ಆಯ್ತಾ. ಹೀಗಿರ್ಬೇಕಾದ್ರೆ ಅದು ಏನು ಅಂತಕ್ಕಂಥದ್ದು ಗೊತ್ತಾಗಬೇಕು, ನಿಜಾಂಶ ಮಾತ್ರ ನಮ್ಮಲ್ಲಿ ಹೇಳಬೇಕು. ಮತ್ತು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ದೇವಿ ಸನ್ನಿಧಾನ, ಆಯ್ತಾ, ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ದೇವಾಲಯದಲ್ಲಿ ಕುತ್ಕೊಂಡೇ ಸುಳ್ಳು ಹೇಳೋಂಗಿಲ್ಲ. ಅಂಥದ್ರಲ್ಲಿ ಯಕ್ಷಿಣಿ ಮುಂದೆ ಕುತ್ಕೊಂಡು ಸುಳ್ಳು ಹೇಳೋಕ್ಕಾಗತ್ತಾ? ಆಗಲ್ಲ. ಅದು ದುಡ್ಡು ಮಾಡೋ ಉದ್ದೇಶ ಅಂತಕ್ಕಂಥದ್ದೇ ಇಟ್ಕೋಬಾರ್ದು, ಹಾಗಿದ್ರೆ ಮಾತ್ರ ಈ ಸಿದ್ಧಿ ಒಲಿಯುತ್ತೆ. ಹಾಗಾಗಿ ಅಲ್ಲಿ ಅವ್ರಿಗೇನು ತೊಂದರೆ ಆಗಿತ್ತು ಅಂದರೆ, ಅವರ ಒಂದು 5ನೇ ತಲೆಮಾರಲ್ಲಿ ಒಂದು ಸ್ತ್ರೀ ಶಾಪ ಬಂದಿತ್ತು ಅವರಿಗೆ, ಆಯಿತಾ. ಆ ಶಾಪ ಇರೋದ್ರಿಂದ ಅವ್ರಿಗೇನಾಯಿತು, ಫುಲ್ಲು ದೊಡ್ಡ ಲೆವೆಲಲ್ಲಿ ಬೆಳೆದು ಒಂದೇ ಸಲ ಅವ್ರಿಗೆ ಡೌನ್ಫಾಲ್ ಆಗೋಯ್ತು, ಆಯಿತಾ. ನಾನು ಹೇಳಿದ್ದು ಇದನ್ನೇ ಅವರಿಗೆ, ನಿಮ್ಮ 5ನೇ ತಲೆಮಾರಲ್ಲಿ ಒಂದು ಸಾವಾಗಿದೆ ಹೆಣ್ಮಕ್ಳದು. ಅದು ಅರ್ಧ ಆಯುಸ್ಸಿಗೆ ಹೋಗಿರ್ತಕ್ಕಂಥ ಹೆಣ್ಮಗಳು, ಬೆಂಕಿಯಿಂದಾನೇ ಅವಳಿಗೆ ಈ ಥರ ತೊಂದರೆಗಳಾಗಿದೆ, ಆಯಿತಾ. ಈ ಒಂದು ತಲೆಮಾರಿಂದ ಬಂದಿರತಕ್ಕಂಥ ಒಂದು ಶಾಪ ಇದೆಯಲ್ಲ, ಅದು ನಿಮ್ಮನ್ನು ಕಾಡಿಸ್ತಾ ಇದೆ ಅಂತ ಹೇಳಿದೆ. ಅವ್ರು ಹೋದ್ರು, ಒಂದು ಜಾಗಕ್ಕೆ ಹೋದ್ರು, ಒಂದು ಕ್ಷೇತ್ರ ಹೇಳಿದೆ ಅವರಿಗೆ, ಹೋದ್ರು, ಸರಳವಾಗಿರ್ತಕ್ಕಂಥ ಪರಿಹಾರವನ್ನು ಹೇಳಿದೆ, ಮಾಡಿಕೊಂಡ್ರು, ಆ ಶಾಪ ನಿವಾರಣೆ ಮಾಡ್ಕೊಂಡು ಬಂದಿದ ತಕ್ಷಣ ಅವರ ಒಂದು ಅಭಿವೃದ್ಧಿ ಆಗ್ಬಿಡ್ತು. ಇದಕ್ಕೆ ಹೋಗ್ಬಿಟ್ಟು ಏನಾಗುತ್ತೆ, ಈಗ ಒಂದು ಹೊಟ್ಟೆ ನೋವು ಇರುತ್ತೆ, ಒಬ್ಬ ಡಾಕ್ಟರ್ ಹತ್ರ ಹೋದ್ರೆ ಅವನು ಎಸಿಡಿಟಿ ಅಂತಾನೆ, ಇನ್ನೊಬ್ಬನ ಹತ್ರ ಹೋದ್ರೆ ನಿಂಗೆ ಕ್ಯಾನ್ಸರ್ ಇದೆ ಅಂತಾನೆ, ಇನ್ನೊಬ್ಬನ ಹತ್ರ ಹೋದ್ರೆ ಅಲ್ಸರ್ ಇದೆ ಅಂತಾನೆ. ಸೊ ಯಾವುದು ನಿಜ ಅನ್ನೋದು ಸ್ಕ್ಯಾನಿಂಗಲ್ಲೇ ಗೊತ್ತಾಗೋದಲ್ವ ನಮಗೆ, ಏನಿದೆ ಹೊಟ್ಟೆ ಒಳಗಡೆ ಅಂತ. ಸೊ ಹಾಗೇನೆ ಯಕ್ಷಿಣಿ ನಾವು ಹೇಳೋದು ಏನು ಬೇಕಾದ್ರೂ ಹೇಳ್ಬೋದು ಬಾಯಿಗೆ ಬಂದಂಗೆ, ಅದಲ್ಲ. ಯಕ್ಷಿಣಿ ಹೇಳಿದ್ದೇನಿದೆ ಆ ವಿಚಾರ ಇರುತ್ತಲ್ಲ, ಅದು 100% ನಿಜ ಇರುತ್ತೆ. ಹಾಗಾಗಿ ಅದು ತುಂಬ ಚೆನ್ನಾಗಿ ಒಂದು ಅನುಕೂಲ ಆಗಿರ್ತಕ್ಕಂಥದ್ದು. ನೋಡಿ, ದೇವರ ನಿಯಮ ಹೇಗಿದೆ ಅಂತಂದರೆ, ನೀವು ಮಾಡಿರೋವಂಥ ಹಣ ಆಸ್ತಿಗಳನ್ನು ಜನ್ಮದಿಂದ ಜನ್ಮಕ್ಕೆ ತೊಗೊಂಬರೋಕ್ಕಾಗಲ್ಲ. ನೀವು ಕಟ್ಟಿರೋವಂಥ ಕೋಟೆಗಳನ್ನು ಅಥವಾ ನೀವು ಪಡ್ಕೊಂಡಿರೋವಂಥ ಪ್ರೀತಿಗಳನ್ನು ತೊಗೊಂಬರೋಕ್ಕಾಗಲ್ಲ. ಬಟ್ ದ ಓನ್ಲಿ ಥಿಂಗ್ ಈಸ್, ನೀವು ತೊಗೊಂಬರ್ಬೋದು ಅಂತಂದರೆ ಜನ್ಮಕ್ಕೂ, ಅಥವಾ ನೀವು ಒಂದಷ್ಟು ನೆನಪುಗಳನ್ನ ತೊಗೊಂಬರ್ತೀರ, ಸಾಧ್ಯ ಇಲ್ಲ, ನೆನಪಿಗೆ ಬರೋದಿಲ್ಲ. ಆದರೆ ಪಾಪ ಪುಣ್ಯಗಳನ್ನು ಕ್ಯಾರಿ ಮಾಡ್ಬೋದು. ಗುರುಗಳು ನೀವು ಹೇಳೋ ಪ್ರಕಾರ 5ನೇ ತಲೆಮಾರಲ್ಲಿ ಸತ್ತದ್ದ ಒಂದು ಹೆಣ್ಣಿನ ಶಾಪ ತಲೆಮಾರಿಗೂ ಬರುತ್ತೆ ಅನ್ನೋದಾದರೆ, ಇನ್ನೆಷ್ಟು ಆ ಶಾಪಕ್ಕೆ ಪವರ್ ಇರ್ಬೋದು ಅಂತ.
ಅಲ್ಲ, ಶಾಪಕ್ಕೆ ಪವರ್ ಇರೋದು ಒಂದು, ಆದ್ರೆ ಇವ್ರು ಈ ಪ್ರಶ್ನೆ ನೋಡ್ಬೇಕಾದ್ರೆ ಎಷ್ಟು ಕಷ್ಟಪಡ್ಬೇಕು ಗೊತ್ತಾ. ಅವರು 100 ಜನರ ಹತ್ರ ಹೋಗಿದ್ದಾರೆ, ಲಕ್ಷಗಟ್ಲೆ ಕಳ್ಕೊಂಡಿದ್ದಾರೆ ಅವರು, ಈ ತಾಂತ್ರಿಕ ಆಗಿದೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಇದ್ದಿದ್ದಲ್ಲಿ ರಿಯಲ್ ಆಗಿದ್ದು ಶಾಪ, ಆಯ್ತಾ. ಮತ್ತೆ ಇದೆಲ್ಲ ಮುಗಿಸ್ಕೊಂಡವರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೆಲವು ಪ್ರಶ್ನೆಗಳನ್ನು ಹಾಕಿದ್ದಾರೆ. ಲಾಸ್ಟ್ಗೆ ಏನಂದ್ರೆ ಅಷ್ಟಮಂಗಲ ಪ್ರಶ್ನೆಯಲ್ಲೂ ಅವ್ರಿಗೆ ಗೊತ್ತಾಗಿಲ್ಲ. ಅಂತ ಪ್ರಶ್ನೆಗೆ ಉತ್ತರ ಈ ದೇವಿ ಹೇಳಿದ್ಲಲ್ಲ. ಅಷ್ಟಮಂಗಳದ ಪ್ರಶ್ನೆ ಹಾಕಿದ್ರು ಗೊತ್ತಾಗಿಲ್ಲ ಅಂತಂದ್ರೆ ದೀಪ ಯಕ್ಷಿಣಿಯ ಸಾಧನೆ ಇನ್ನೆಷ್ಟು ಮಹತ್ತರವಾಗಿರೋದು ಅನ್ನೋದನ್ನ ಯೋಚನೆ ಮಾಡಿ. ಅಂತ ದೀಪ ಯಕ್ಷಿಣಿಯ ಸಾಧನೆ ಮಾಡಿರುವಂಥ ಮಹತ್ತರವಾದ ಗುರುಗಳು ನಮ್ಮ ಜೊತೆ ಇದ್ದಾರೆ, ಸಂತೋಷ್ ಭಟ್. ಸೊ ಇವರ ಆಫೀಸ್ನ ಒಂದು ಝಲಕ್ ಎಲ್ಲಿದೆ, ಏನು ಕತೆ ಅಂತ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಮತ್ತೆ ಅವರ ಆಫೀಸ್ನ ಒಂದು ಝಲಕ್ ಎಲ್ಲಿದೆ, ಬನ್ನಿ ನೋಡ್ಕೊಂಬರೋಣ. ನಿಮಗೇನಾದರೂ ಇವ್ರನ್ನ ಭೇಟಿ ಮಾಡಬೇಕು ಅಂತಂದರೆ ನೇರವಾಗಿರುವಂಥ ನಂಬರ್ನ ಕೊಟ್ಟಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇವ್ರ ಆಫೀಸ್ಗೆ ಹೋಗಿ ವಿಸಿಟ್ ಮಾಡ್ಬೋದು. ಹಾಗೂ ನಿಮ್ಮ ಪ್ರಶ್ನೆಗಳನ್ನು ಅಥವಾ ನಿಮ್ಮ ಭೇಟಿಯನ್ನು ಅಷ್ಟೇ ಗುಪ್ತವಾಗಿ ಇಡ್ತಾರೆ, ಒಂದು ರೀತಿಯಲ್ಲಿ ಯಾರಿಗೂ ಗೊತ್ತಾಗಲ್ಲ. ಯಾಕಂತಂದರೆ ಸುಮಾರು ಪ್ರಾಬ್ಲಮ್ಗಳನ್ನ ಇಟ್ಕೊಂಡು ನೀವು ಬರ್ತೀರಾ, ಯಾರೋ ನೋಡ್ತಾರೆ, ಯಾರೋ ಇದಾಗುತ್ತೆ. ನೋ, ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು. ನೀವು ಬರೋ ಅಂಥ ಸಮಯದಲ್ಲಿ ಯಾರು ಇಲ್ದಿರೋ ಥರನೂ ಕೂಡ ವ್ಯವಸ್ಥೆ ಮಾಡಲಾಗುತ್ತದೆ ಆಫೀಸಲ್ಲಿ. ತಾಂತ್ರಿಕತೆಯಲ್ಲಿ ಯಕ್ಷಿಣಿಯ ಸಾಧನೆ ತುಂಬ ಮುಖ್ಯವಾಗಿರುವಂಥದ್ದು. ಆ ಯಕ್ಷಿಣಿನ ದಾಟಿ ಬರೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಥ ದೀಪ ಯಕ್ಷಿಣಿ ಸಾಧನೆ ಮಾಡಿರುವಂಥ ಮಹತ್ತರವಾದ ಗುರುಗಳು ನಮ್ಮ ಜೊತೆ ಇದ್ದಾರೆ. ಅವರ ನೇರವಾದ ಭೇಟಿ ನೀವು ಖಂಡಿತವಾಗ್ಲೂ ಮಾಡ್ಬೋದು ಅಂತ ಹೇಳಿದ್ದೆ. ಅವರ ನಂಬರ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವಿಳಾಸ ಮತ್ತು ನಂಬರ್ನ ಕೊಟ್ಟಿರ್ತೀನಿ, ದಯವಿಟ್ಟು ಹೋಗಿ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ನಿಜವಾಗ್ಲೂ ಪ್ರಾಬ್ಲಮ್ ಇದ್ದರೆ ಮಾತ್ರ, ಅದ್ರ ಜೊತೆಲಿ ನಿಮ್ಗೆ ಒಳ್ಳೇದಾಗಬೇಕು, ಯಾರನ್ನೂ ಕೆಟ್ಟದಾಗಬಾರ್ದು ಅಂದರೆ ಮಾತ್ರ ಹೋಗಿ. ಇಲ್ಲ ಅಂದರೆ ಯದ್ಭಾವಂ ತದ್ಭವತಿ ರೂಪಂ ಅಂದ್ಕೊಂಡು ಆರಾಮಾಗಿರಿ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಫೋರ್ಸ್ ಇಲ್ಲ. ಆದರೆ ಒಂದಂತೂ ಸತ್ಯ, ಕೆಲವೊಂದು ಜೀವನದ ಬದಲಾವಣೆಗೆ ಮೆಟ್ಲಿಂದ ಹೋಗ್ತಾ ಒಬ್ಬ ಗುರುಗಳು ನಿಮ್ಗೆ ಸಿಗ್ತಾರಲ್ಲ, ಅಲ್ಲಿವರೆಗೂ ನಿಮ್ಮ ಪ್ರಯತ್ನ ಇರಲಿ, ಆ ಗುರುವಿನ ಆಶೀರ್ವಾದ ಸಿಗುತ್ತೆ. ಗುರುಗಳ ಆಶೀರ್ವಾದ ನಿಮಗೂ ಸಿಗಲಿ ಅಂತ ಕೇಳ್ತಾ, ದೀಪ ಯಕ್ಷಿಣಿ ಸಾಧನೆ ನೀವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀರಾ ಸರ್. ಹಾಗಾದರೆ ನಾನು ನಿಮ್ಮನ್ನು ಒಂದು ಮಾತು ಕೇಳ್ತೀನಿ. ಯಾಕಂದರೆ ತಾಂತ್ರಿಕರು ಅಂತಂದರೆ ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋರು. ಈಗ ತಾಂತ್ರಿಕರು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ, ಆಗೆಲ್ಲ ನಾವು ಹುಡುಕ್ಬೇಕಾಗಿತ್ತು. ಇವಾಗ ಯಾವ ಚಾನಲ್ ಓಪನ್ ಮಾಡಿದ್ರು ತಾಂತ್ರಿಕರು ಹಂಗೆ ಹಿಂಗೆ ಅಂತ ಅಷ್ಟು ಸುಲಭವಾಗಿ ಸಿಗ್ತಾ ಇದ್ದಾರಲ್ಲ ಸರ್. ಸೊ ತಪ್ಪು ತಿಳ್ಕೊಂಬೇಡಿ. ನೋಡಿ, ಎಷ್ಟೋ ಜನ ನಮ್ಮ ಹತ್ರ ಕೇಳ್ತಾರೆ, ಅಲ್ಲ ಇವಾಗ ನಿಮ್ಗೆಲ್ಲ ಸಿದ್ಧಿ ಇದೆ, ಎಲ್ಲ ಇದೆ, ಆದ್ರೆ ಮೀಡಿಯಾ ಯಾಕೆ ಬೇಕು ಅಂತ ಕೇಳ್ತಾರೆ. ಎಷ್ಟೋ ಜನಕ್ಕೆ ಈ ಪ್ರಶ್ನೆ ಕಾಡ್ಸುತ್ತೆ, ಮೀಡಿಯಾ ಯಾಕೆ, ಪ್ರಚಾರ ಯಾಕೆ ಬೇಕು ಅಂತ. ಈಗ ಏನಾಗಿದೆ ಅಂತ ಹೇಳಿದ್ರೆ ನೋಡಿ, ಮೀಡಿಯಾ ಅಂತಕ್ಕಂಥದ್ದು ನಾವು ಎಲ್ಲರಿಗೂ ಒಂದು ಜ್ಞಾನವನ್ನು ಕೊಡ್ತಕ್ಕಂಥ ಒಂದು ಮಾಧ್ಯಮ. ಅದು ಎಲ್ಲಿ ಯಾರಿದ್ದಾರೆ, ಹೇಗಿದ್ದಾರೆ ಅದೆಲ್ಲ. ಆದ್ರೆ ಅವರ ಒಂದು ಅದೃಷ್ಟಕ್ಕೆ ಒಳ್ಳೆಯವರು ಸಿಗ್ಬೋದು, ಕೆಟ್ಟವರು ಸಿಗ್ಬೋದು, ಅದು ಅವರ ಅದೃಷ್ಟ. ಅದು ದುರಾದೃಷ್ಟ, ಅದೃಷ್ಟ ಅಂತ ಹೇಳ್ತೀವಲ್ಲ, ಹಂಗೆ. ಸೊ ಒಳ್ಳೆಯವ್ರನ್ನ ನಾವು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಸೊ ದೀಪ ಯಕ್ಷಿಣಿ ಸಾಧನೆ ಮಾಡಿದ್ದಾರೆ, ಅದ್ರ ಜೊತೆಲಿ ಇನ್ನೂ ಹಲವಾರು ಯಕ್ಷಿಣಿ ಸಾಧನೆ ಮಾಡಿದ್ದಾರೆ. ಸರಿಸುಮಾರು 27 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಒಂದಲ್ಲ ಎರಡಲ್ಲ. ಸೊ ದಯವಿಟ್ಟು ಒಮ್ಮೆ ವಿಸಿಟ್ ಮಾಡಿ ಅಂತ ಕೇಳ್ಕೊಳ್ತಾ ಸರ್. ಇನ್ನು ಈ ಸಾಧನೆ ಮಾಡಿರುವಂಥ ನಿಮಗೆ ನಾನು ಒಂದು ಪ್ರಶ್ನೆ ನಿಮ್ಮನ್ನು ಕೇಳಲೇಬೇಕು ಸರ್. ಯಾಕಂತಂದರೆ ಇಷ್ಟೆಲ್ಲ ಸಾಧನೆ ಮಾಡಿ ಎಷ್ಟೊಂದು ಜನ ಇದು ಮಾಡಿರ್ತೀರ, ನಿಮ್ಮ ಲೈಫಲ್ಲಿ ಇದೇನಿದು ಇಂಥ ಕ್ರಿಟಿಕಲ್ ಕೇಸು ಈ ಥರದ್ದು ಅಂತ ಯಾವುದಾದ್ರೂ ಒಂದು ನೆನಪಿದೆಯಾ? ಒಂದು ಶೇರ್ ಮಾಡ್ಕೊಬೋದಾ? ಅಯ್ಯೋ, ಒಂದಲ್ಲ ಸರ್, ಸುಮಾರಾಗಿ ಹೋಗಿದೆ. ಸುಮಾರು ಅಂದರೆ ಲೆಕ್ಕಕ್ಕಿಲ್ಲದೆ ಇರೋಷ್ಟು. ಅದರಲ್ಲಿ ಒಂದೇನಾಗೋಯ್ತು ಅಂತ ಹೇಳಿದ್ರೆ, ಒಬ್ಬರು ನನಗೆ ನಮ್ಮ ಒಂದು ಸಂಸ್ಥೆಗೆ ಬಂದುಬಿಟ್ಟು ಕರೆದ್ರು. ಗುರುಗಳೇ, ನಮ್ಮ ತಾಯಿಯವರಿಗೆ ತುಂಬ ಹುಷಾರಿಲ್ಲ, ಅಂದರೆ ಎದ್ದೋಳಕ್ಕೆ ಆಗಲ್ಲ, ಬೆಡ್ ರಿಡನ್ ಆಗಿದ್ದಾರೆ. ದಯವಿಟ್ಟು ನೀವು ಬಂದು ನನಗೆ ಅದೇನಿದೆ ನೀವು ಸ್ವಲ್ಪ ಹೇಳ್ಕೊಡ್ಬೇಕು, ಅವ್ರಿಗೆ ಏನಾಗಿದೆ ಏನು ಎತ್ತ ಅಂತ ಹೇಳಬೇಕು ಅಂತ. ನಾವು ಆ ದೇವಿನ ನೋಡಿದಾಗ ಅವಳು ಎಸ್ ಅಂತ ಹೇಳಿಬಿಟ್ಲು. ನಾವು ಹೌದು ಆಯಿತು ಬರ್ತೀವಿ ಅಂತ ಹೇಳಿಬಿಟ್ವಿ. ಬರ್ತೀವಿ ಅಂತ ಹೇಳಿದ್ಮೇಲೆ ಅವ್ರ ಊರಿರೋದಲ್ಲಿ ಅಂದರೆ ಆಂಧ್ರದಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಹಳ್ಳಿ, ಅಷ್ಟು ದೂರ ಇದೆ. ನಾವೆಲ್ಲೋ ಇಲ್ಲೇ ಹತ್ತಿರದಲ್ಲೇ ಎಲ್ಲೋ ಇದೆ ಅಂತ ಹೇಳ್ಬಿಟ್ಟು ಆಯಿತು ಅಂತ ಒಪ್ಕೊಂಡಿದ್ವಿ. ಆಯಿತು, ದೇವಿ ಹೇಳಾಯಿತು, ನಾವು ಒಪ್ಕೊಂಡಾಯ್ತು, ಹೋಗಲೇಬೇಕು, ಏನು ಪರಿಸ್ಥಿತಿ ಆದರೂ ಇರಲಿ ಅಂಥೇಳಿ ಒಂದು ವಾರ ಪೂರ್ತಿ ಆ ಕನ್ಸಲ್ಟೇಷನ್ ಎಲ್ಲ ನಾವು ಅದನ್ನು ಕ್ಲೋಸ್ ಮಾಡಿ ಆ ಒಂದು ಆಂಧ್ರದಲ್ಲಿರ್ತಕ್ಕಂಥ ಆ ಒಂದು ಹಳ್ಳಿಗೆ ಹೊರಟ್ವಿ. ಆ ಹಳ್ಳಿ ಹೆಂಗಿದೆ ಅಂದರೆ ಒಂದು ನೆಟ್ವರ್ಕ್ ಸಿಗಲ್ಲ, ಏನೂ ಇಲ್ಲ, ಆ ಥರ ಒಂದು
ಹಳ್ಳಿಯಲ್ಲಿ ಒಂದು ನಾವು ಎಣಿಸ್ಕೋಬಹುದು ಎಷ್ಟು ಮನೆಗಳು ಚಿಕ್ಕ ಚಿಕ್ಕ ಮನೆಗಳು ಎಷ್ಟಿದೆ ಅಂತ ಎಣಿಸ್ಬೋದು. ಸೊ ಆ ಥರ ದೂರ 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 ಒಂದೊಂದು ಮನೆಗಳಿದೆ. ಸೊ ಒಂದು ಮನೆಯಲ್ಲಿ ಆ ವ್ಯಕ್ತಿ ನಮಗೋಸ್ಕರ ಕಾಯ್ತಾ ಇದ್ದ. ನಾವು ಇಲ್ಲಿಂದ ದೊಡ್ಡದು ಒಂದು ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಒಂದು ಬಸ್ ಸ್ಟ್ಯಾಂಡ್ ಹೋಗಿ, ಅಲ್ಲಿಂದ ಒಂದಷ್ಟು ದೂರ ಆಟೋದಲ್ಲಿ ಹೋಗಿ, ಒಂದಷ್ಟು ದೂರ ನಡ್ಕೊಂಡು ಹೋಗಿ, ಒಂದಷ್ಟು ದೂರ ಯಾರೋ ಸೈಕಲಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿ, ಆಯ್ತಾ, ಹೋಗಿ ಲಾಸ್ಟ್ ಕೊನೆಗೆ ಅಲ್ಲಿ ಮುಟ್ಟಿದ್ರೆ ಅಲ್ಲಿ ಹೋದರೆ ಆ ವ್ಯಕ್ತಿ ನಮಗೋಸ್ಕರ ಕಾಯ್ತಾ ಇದ್ದ. ನಮಗೆ ಕಾಲಿಗೆ ನೀರೆಲ್ಲ ಕೊಟ್ಟು ಮತ್ತೆ ಒಳಗಡೆ ಕರೆದು ಕೂರಿಸಿ ಉಪಚಾರ ಎಲ್ಲ ಮಾಡಿ, ಆಯಿತಾ, ಮತ್ತು ಪ್ರಶ್ನೆ ಕೇಳಲಿಕ್ಕೆ ನನಗೆ ಪ್ರಾರಂಭ ಮಾಡಿದ್ರು. ಅವಾಗ ಅವ್ರ ತಾಯಿಯನ್ನು ನಾನು ನೋಡಬೇಕು ಅಂತ ಹೇಳಿದೆ. ಇಲ್ಲ ಗುರುಗಳೇ, ನೀವು ಪ್ರಶ್ನೆ ಹಾಕಿ ಕೊನೆಗೆ ನಾವು ನಿಮ್ಮನ್ನು ತೋರಿಸ್ತೀವಿ ಅಂಥೇಳಿ ಹೇಳಿದ್ರು. ಆಯಿತು ಅಂಥೇಳಿ ನಾನೇನು ಮಾಡಿದೆ, ಎಲ್ಲ ದೇವಿ ದೀಪಯಕ್ಷಿಣಿಯನ್ನು ಮುಂದೆ ಇಟ್ಕೊಂಡು ಎಲ್ಲ ಪ್ರಶ್ನೆಯನ್ನೆಲ್ಲ ಓಪನ್ ಮಾಡಿ ಎಲ್ಲ ಕವಡೆ ಎಲ್ಲ ಹಾಕಿ ಎಲ್ಲ ಆಯಿತು. ಎಷ್ಟೇ ಒಂದು ಪ್ರಶ್ನೆ ಹಾಕಿದ್ರು ಕೂಡ ಅಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಉತ್ತರ ಬರ್ತಾ ಇದೆ. ಏನಂತ? ಆಕ್ಟಿವ್ ಆಗಿದ್ದಾಳೆ ಯಕ್ಷಿಣಿ, ಆಕ್ಟಿವ್ ಆಗಿದ್ದಾಳೆ, ಬಹಳ ಒಂದು ಅದ್ಭುತವಾಗಿದೆ. ಆಯಿತು, ಇದೇನೋ ಇದೆ, ಇಲ್ಲಿ ರಹಸ್ಯ ಇದೆ ಅಂತ ಹೇಳಿ ನಾನು ಅವ್ರಿಗೆ ಏನಾಗಿದೆ, ನಿಮ್ಮ ತಾಯಿಯವ್ರಿಗೆ ಏನಾಗಿದೆ ನೀವೇ ಹೇಳಿ ಗುರುಗಳೇ, ಏನು ಕೇಳಿದ್ರು ನೀವೇ ಹೇಳಿ ಗುರುಗಳೇ, ಆಯಿತಾ. ಆಮೇಲೆ ನನಗೆ ಗೊತ್ತಾಗೋಯ್ತು. ಇನ್ನು ಕೊನೆಗೆ, ಅಮ್ಮ ನಿಮ್ಗೆ ಶರಣಾಗ್ಬಿಟ್ಟಿದ್ದೀನಿ ನಾನು, ನನ್ನಲ್ಲೇನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಹಂಕಾರ ಇತ್ತು ಅಂತ ಕಾಣಿಸುತ್ತೆ, ಅದಕ್ಕೆ ನೀನೇನು ನಂಗೆ ಹೇಳ್ತಾ ಇಲ್ಲ, ನಾನು ನಿಂಗೆ ಸರೆಂಡರ್ ಆಗಿಬಿಟ್ಟೆ, ನೋಡು ನೀನೇ ದಾರಿ ತೋರಿಸ್ಕೊಡು ಅಂತ ಹೇಳಿದ ತಕ್ಷಣ ಅಲ್ಲಿ ದೀಪದಲ್ಲಿ ನಾನು ಕಾಣಿಸ್ಕೊಂಡು ಸಾಕ್ಷಾತ್ ಅವಳೇ ಇದ್ದಾಳೆ ಯಕ್ಷಿಣಿ. ಎಲ್ಲಿ? ಆ ಮನೇಲಿ ಇದ್ದಾಳೆ. ಆ ಮನೆಯಲ್ಲಿ. ಆಯಿತು, ನಾನು ಏನು ಮಾಡಿದೆ, ಸರಿ ನಾನು ಹೇಳಿದೆ, ಇದು ನಿಮ್ಮ ತಾಯಿ ವಿಚಾರ ಅಲ್ಲ, ತಾಯಿಗೆ ತಾಯಿಯಾಗಿರ್ತಕ್ಕಂಥ ದೇವಿ ವಿಚಾರ ಇದು ಅಂದೆ. ಆ ಹುಡುಗ ಫುಲ್ ಶಾಕ್ ಆಗ್ಬಿಟ್ಟ. ಗುರುಗಳೇ, ನಮ್ಮ ತಂದೆ ತಾಯಿ ಇಬ್ಬರು ಹೋಗ್ಬಿಟ್ರು ಆಕ್ಸಿಡೆಂಟಲ್ಲಿ. ಈ ಮನೆಯಲ್ಲಿ ಒಂದು ಜಾಗದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೇವಿ ಇದ್ದಾಳೆ. ಅದು ಆ ವಿಚಾರನ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಗೊತ್ತು. ನಮ್ಮ ಕುಟುಂಬದಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಎಲ್ಲ ಹೋಗ್ಬಿಟ್ರು. ನಾವು ಉಳ್ಕೊಂಡಿರೋದು ಅಣ್ಣ ತಮ್ಮಂದಿರು. ನಮ್ಮ ಅಣ್ಣ ಈ ಮನೆ ಸವಾಸನೆ ಬೇಡ, ನಾನು ಇರೋದೇ ಇಲ್ಲ ಅಂತ ಓಡೋಗ್ಬಿಟ್ಟಿದ್ದಾನೆ. ಹೋಗಿ ಮದುವೆ ಆಗಿ ಅವನ ಪಾಡಿಗೆ ಅವನಿದ್ದಾನೆ. ನಾನು ಇಲ್ಲೇ ಇದ್ದೀನಿ. ಯಾರ ಹತ್ರ ಹೋದ್ರೂ ಎಷ್ಟು ದುಡ್ಡು ಕೋಟಿಗಟ್ಟಲೆ ಖರ್ಚು ಮಾಡಿದ್ದೀನಿ ನಾನು ದುಡ್ಡು. ಆದರೆ ಏನು ಇದಕ್ಕೆಲ್ಲ ಸೊಲ್ಯೂಷನ್ ಸಿಕ್ಕಿಲ್ಲ. ಈ ಮನೆಗೊಂದು ಏನು ಕರೆಕ್ಟಾಗಿರ್ತಕ್ಕಂಥದ್ದು ಏನು ಏನು ಅಂತ ಗೊತ್ತಾಗಿಲ್ಲ. ಈಗ ನೀವೇ ನಂಗೆ ದಾರಿ ತೋರಿಸ್ಕೊಡ್ಬೇಕು ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಒಂದು ತೆಂಗಿನಕಾಯಿ ತಗೊಂಡು ಒಂದಷ್ಟು ಅಕ್ಷತೆ ಇಟ್ಕೊಂಡು ಒಂದು ದೀಪನ ಕೈಯಲ್ಲಿ ಇಟ್ಕೊಂಡು ಮುಂದುವರೆದಾಗ ಒಂದು ಜಾಗದಲ್ಲಿ ಹೋಗಿ ನಿಲ್ತದು ಕಾಯಿ. ಅಲ್ಲಿ ನಾವು ಅದು ದೀಪನ ಇಟ್ರೆ ಆ ದೀಪದ ಬೆಳಕಿದೆಯಲ್ಲ, ಅಲ್ಲಿ ಯಕ್ಷಿಣಿದು ದೊಡ್ಡ ವಿಗ್ರಹ ಕಾಣಿಸ್ತಾ ಇದೆ ನಮಗೆ. ಅಂದರೆ ಮೂರ್ತಿ ಆ ನೆರಳಲ್ಲಿ ಕಾಣಿಸ್ತಾ ಇದೆ. ಸೊ ಅದು ನೋಡಿ ಫುಲ್ ಶಾಕ್ ಆಗೋಯ್ತು ನನಗೆ, ಅಲ್ಲಿ ಆ ದೇವಿ ನೆಲೆಸಿದಾಳೆ ಅಂತ. ಸೊ ಅಲ್ಲಿರ್ತಕ್ಕಂಥ ಆ ಭೂಮಿಯನ್ನು ಅಗದಾಗ ಒಂದು ದೇವಿ ವಿಗ್ರಹ ಒಂದು ಸಿಕ್ತು. ಮಹಾಲಕ್ಷ್ಮಿ ವಿಗ್ರಹ. ಆ ಲಕ್ಷ್ಮಿ ವಿಗ್ರಹನ ಆ ಊರಿನಲ್ಲಿ, ಆ ಹಳ್ಳಿಲಿ ಸ್ಥಾಪನೆ ಮಾಡಿದ್ರು. ಪ್ರತಿಷ್ಠಾಪನೆ ಕೂಡ ನಾನೇ ಮಾಡಿಕೊಟ್ಟೆ ಅವರಿಗೆ, ಆಯಿತಾ. ಇವತ್ತಿನ ದಿವಸ ಅದು ಒಂದು ಚಿಕ್ಕ ಹಳ್ಳಿ. ಒಂದು ನಾನು ಹೇಳಿದ್ನಲ್ಲ, ಮನೆಗಳನ್ನ ಎಣಿಸ್ಬೋದು, ಆ ಥರ ಇರೋ ಹಳ್ಳಿ ಇವತ್ತು ದೊಡ್ಡ ಊರಾಗಿದೆ, ಸಿಟಿ ಆಗಿದೆ. ಆ ದೇವಿ ದೇವಸ್ಥಾನ ಪೂಜೆ ಹೆಂಗೆ ನಡೀತಾ ಇದೆ ಅಂದರೆ 1 ನಿಮಿಷ ಪುರ್ಸತ್ತಿಲ್ಲ, ಆ ಥರ ನಡೀತಾ ಇದೆ. ಸೊ ಅದೊಂದು ದೊಡ್ಡ ರಹಸ್ಯ. ಅದು ಹೇಳೋದು ಬೇಡ ನಾನು, ಅಂದರೆ ಯಾವ ದೇವಿ ಹೆಸರು ಅದೆಲ್ಲ ಹೇಳಬಾರ್ದು ಅಂತ ಒಂದು ಆಜ್ಞೆ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇಲ್ಲ. ಆದರೆ ಈ ಒಂದು ಚಮತ್ಕಾರ ನೋಡಿ ನಾನು ಅಂದ್ಕೊಂಡೆ, ನೋಡಿ ನಮ್ಮ ಕೈಯಲ್ಲಿ, ನಾವು ಮನುಷ್ಯರಲ್ವಾ, ನಮ್ಮ ಕೈಲಿ ಒಂದು ಕೂದಲು ಕೂಡ ನಾವು ಅಲ್ಲಾಡ್ಸೋಕ್ಕಾಗಲ್ಲ. ಎಲ್ಲ ದೇವಿ ಇಚ್ಛೆ, ಎಲ್ಲ ಅವಳೇ ಮಾಡುವಂಥದ್ದು. ಅವಳು ಒಂದು ಆಜ್ಞೆ ಇದ್ರೇನೆ ಎಲ್ಲಾನು ನಡೆಯುತ್ತೆ, ಇಲ್ಲಾಂದ್ರೆ ಏನೇನು ನಡೆಯಲ್ಲ ಅಂತಕ್ಕಂಥದ್ದು ಒಂದು ನಿರ್ಧಾರ ಮಾಡಿಕೊಂಡು. ಬಟ್ ಯೂಶಲಿ ಯಕ್ಷಿಣಿಯರು ಅಂತ ಅಂದ ತಕ್ಷಣ ಎಲ್ಲೋ ಒಂದ್ ಕಡೆ ಭೂತ ಪ್ರೇತ ಪಿಶಾಚಿನೇ ಅನ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಯಕ್ಷಿಣಿ ತಾಯಿಯ ಸಾಧನೆ ನಿಮಗೆ ದೇವಿಯನ್ನ ಹುಡ್ಕೊಡೋದಕ್ಕೆ ಸಹಾಯ ಮಾಡ್ತು. ಖಂಡಿತವಾಗ್ಲೂ. ನೋಡಿ, ಯಕ್ಷಿಣಿಯರು ಅಂತ ಹೇಳಿದ್ರೆ 3 ಜನ ಇದ್ದಾರೆ. ABC ಅಂತ ಗ್ರೂಪ್ ಮಾಡ್ಬೋದು ನಾನು. ಟೋಟಲ್ ಆಗಿ 64 ಜನ ಯಕ್ಷಿಣಿಯರು. ಯಕ್ಷಿಣಿ ವಿದ್ಯೆ ಕರೆಕ್ಟಾಗಿ ನೋಡಿ ಏನ್ ಮಾಡ್ತಾರೆ ಅಂದ್ರೆ, ಮೀಡಿಯಾಗಳೆಲ್ಲ ನಾನು ಯಕ್ಷಿಣಿ ಆರಾಧಕ ಅಂತ ಹೇಳ್ಬಿಟ್ಟು ಏನೇನೋ ಹೇಳ್ತಾರೆ. ಅದಲ್ಲ, ರಿಯಲ್ ಆಗಿರ್ತಕ್ಕಂಥ ವಿಚಾರ ಏನಿದೆ ಅಂದ್ರೆ, 64 ಯಕ್ಷಿಣಿಯರಲ್ಲಿ 3 ಗ್ರೂಪ್ಗಳಿದೆ ABC. ಆ A ಗ್ರೂಪಲ್ಲಿ ಇರ್ತಕ್ಕಂಥದ್ದು ಎಕ್ಸ್ಟ್ರೀಮ್ ಲೆವೆಲ್ಲು ಅಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ಇವಾಗ, ಭೂತ ಪ್ರೇತ ಪಿಶಾಚಿಗಳನ್ನ ಕೈಯೆಲ್ಲ ಇಟ್ಕೊಂಡು ಆಡಿಸ್ತಾಳೆ ಅಂತ ಯಕ್ಷಿಣಿ ಇರೋದು. ಅದರಲ್ಲಿ ಅಘೋರ ಯಕ್ಷಿಣಿ, ಭೂತ ಯಕ್ಷಿಣಿ, ಆಯ್ತಾ, ಈ ತರ ಯಕ್ಷಿಣಿಯರಿದ್ದಾರೆ. ಇನ್ನು B ಗ್ರೂಪಲ್ಲಿ ನಮ್ಮ ತರ ನಾವು ಸಿದ್ಧಿ ಮಾಡ್ಕೊಂಡಿದೀವಲ್ಲ, ಈ ತರ ದೀಪ ಯಕ್ಷಿಣಿ, ಅದು ಈ ತರ ಅಘೋರ ವಿದ್ಯೆಯಲ್ಲೂ ಇದೆ, ಸಾತ್ವಿಕ ವಿದ್ಯೆಯಲ್ಲೂ ಇದೆ ಅಂತ ಒಂದು ಶಕ್ತಿ ಇರ್ತಕ್ಕಂಥವಳು ದೀಪ ಯಕ್ಷಿಣಿ. ಇನ್ನ ದನದ ಯಕ್ಷಿಣಿ ಅಂತಿದ್ದಾಳೆ. ದನದ ಯಕ್ಷಿಣಿ. ಈ ಯಕ್ಷಿಣಿ ಬಂದು ಲಕ್ಷ್ಮೀ ಸ್ವರೂಪಿಣಿ. ಬರೀ ದುಡ್ಡಿಗೆ
ಆ ಒಂದು ಆರಾಧನೆಯನ್ನು ಮಾಡುವಂಥದ್ದು. ಅವಳು ಮನಸ್ಸು ಮಾಡಿದ್ರೆ ಲಕ್ಷ್ಮಿಗಿಂತ 100 ಪಟ್ಟು ಜಾಸ್ತಿ ಕೊಡುವಂಥ ಶಕ್ತಿ ಆ ಯಕ್ಷಿಣಿಗಿದೆ. ಅಂದರೆ ಮಾಯಾರೂಪದಲ್ಲಿ ಇರ್ತಕ್ಕಂಥ ಯಕ್ಷಿಣಿ. ಅವಳು ಶ್ರೀನಿವಾಸನ ಹೃದಯದಲ್ಲೂ ಇದ್ದಾಳೆ. ಧನದ ಯಕ್ಷಿಣಿ ಅಂತ ಹೇಳಿ ಆ ಯಕ್ಷಿಣಿಯ ಹೆಸರು. ಸೊ ಯಕ್ಷಿಣಿ ಅಂದರೆ ಮಾಯಾ ಶಕ್ತಿ ಅವಳು. ನೋಡಿ, ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಈ ಕಲಿಯುಗದಲ್ಲಿ ನಾವು ಆಯಿತು, ನಾವು ತಿರುಪತಿಗೆ ಹೋಗ್ತೀವಿ, ಧರ್ಮಸ್ಥಳಕ್ಕೆ ಹೋಗ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ, ಕ್ಷೇತ್ರಗಳಿಗೆಲ್ಲ ಹೋಗ್ತೀವಿ. ಆದರೆ ಆ ದೇವರು ನಮಗೆ ಕಾಪಾಡೋದಕ್ಕೆ ಕಳಿಸೋದೇ ಇಂತಹ ಶಕ್ತಿಗಳು, ಯಕ್ಷಿಣಿಯರಿರ್ಬೋದು, ಯೋಗಿನಿಯರಿರ್ಬೋದು, ಭೈರವಿಯರಿರ್ಬೋದು, ಈ ಥರ ಶಕ್ತಿಗಳನ್ನ. ಈ ಶಕ್ತಿಯರೆಲ್ಲ ನಮ್ಗೇನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಬಂದು ನಮ್ಮನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಕಾಪಾಡುವಂಥ ಶಕ್ತಿ ಇದೆ ಅದಕ್ಕೆ. ಬಟ್ ಇದು ಸಾತ್ವಿಕಲ್ಲಿರುವಂಥ ಮನುಷ್ಯರು ಪೂಜೆ ಮಾಡೋಕ್ಕಾಗಲ್ಲ. ಸಾತ್ವಿಕ ಅಂದರೆ ಇವಾಗ ನಾರ್ಮಲ್ ಆಗಿ ನಾವುಗಳೆಲ್ಲ ಪೂಜೆ ಮಾಡೋಕ್ಕಾಗಲ್ಲ. ಬರೀ ತಾಂತ್ರಿಕರು ಮಾತ್ರ, ಈ ಸಿದ್ಧಿ ಮಾಡ್ಕೊಂಡಿರೋ ಮಾತ್ರ ಯಕ್ಷಿಣಿನ ಆರಾಧನೆ ಮಾಡಬೇಕು. ಕರೆಕ್ಟ್. ನೋಡಿ, ಏನಾಗುತ್ತೆ ಅಂತ ಹೇಳಿದ್ರೆ, ನಾನು ಅದೇ ಹೇಳಿದ್ನಲ್ಲ, ABC ಎ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ಯಕ್ಷಿಣಿಯರು ನಮ್ಮಂಥವರೆಲ್ಲ ಪೂಜೆ ಮಾಡ್ಬೋದು ಅದಕ್ಕೆ. ಮತ್ತೆ ಈ ಅಗೋರಿಗಳು, ನಾಗಸಾಧುಗಳೆಲ್ಲ ಪೂಜೆ ಮಾಡ್ಬೋದು. ನಿಮ್ಮ ಥರ ಮಾಡಿದ್ದವ್ರು ಮಾಡೋಕ್ಕಾಗಲ್ಲ. B ಕ್ಯಾಟಗರಿಯಲ್ಲಿ ಇದ್ದವರೆಲ್ಲ ನಾವು ನಮ್ಮಂಥ ಒಬ್ಬರು ಜನಗಳನ್ನೆಲ್ಲ ಅನುಕೂಲ ಮಾಡಿಕೊಡ್ತಕ್ಕಂಥವ್ರಿಗೆ, ಇಂಥವ್ರಿಗೆಲ್ಲ ಬೇಕಾಗ್ತಾಳೆ. ಇನ್ನು C ಕ್ಯಾಟಗರಿಯಲ್ಲಿ ಏನಿದ್ದಾಳೆ, ಧನದ ಯಕ್ಷಿಣಿ, ಆಮೇಲೆ ರತಿಪ್ರಿಯ ಯಕ್ಷಿಣಿ, ಆಯ್ತಾ, ಈ ಥರ ಯಕ್ಷಿಣಿಯರೆಲ್ಲ ನೀವೆಲ್ಲ ಸಾಮಾನ್ಯವಾಗಿ ಯಾರು ಬೇಕಾದ್ರೂ ಅದನ್ನ ಸಿದ್ಧಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಆರಾಧನೆ ಮಾಡ್ಕೊಂಡು ಚೆನ್ನಾಗಿ ಅನುಕೂಲವನ್ನು ಮಾಡ್ಕೊಂಡು ಹೋಗ್ಬೋದು. ಆದರೆ ಸಿದ್ಧಿ ಮಾಡ್ಕೊಳ್ಳೋದೇ ದೊಡ್ಡದಲ್ಲ, ಕಾಪಾಡ್ಕೊಳ್ಳೋದು ಅದಕ್ಕಿಂತ ಮುಖ್ಯವಾಗಿರುತ್ತೆ. ಅದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಕ್ಷಿಣಿಯನ್ನ ಯಾವ ಥರ ಮೇಂಟೈನ್ ಮಾಡ್ಬೇಕಂದ್ರೆ, ಒಂದು ಯಕ್ಷಿಣಿನ ತೊಗೊಂಡ್ಮೇಲೆ ಅದೇ ಥರ ಮೇಂಟೈನ್ ಮಾಡ್ಕೊಂಡು, ತಾಯಿ ಅಂದಮೇಲೆ ತಾಯಿ ರೂಪದಲ್ಲೇ ಹೋಗಬೇಕು, ತಾಯಿಗಿಂತ ಹೆಚ್ಚಾಗಿ ನೋಡ್ಕೋಬೇಕು ಆ ದೇವಿನ. ಅದು ನಮ್ಮನ್ನ ಅದೇ ರೀತಿಯಲ್ಲಿ ನಮ್ಮನ್ನ ತಾಯಿ ಹೆಂಗೆ ಕಾಪಾಡ್ತಾಳೆ ಆ ಥರ ಕಾಪಾಡ್ಕೊಂಡ್ಬಿಡ್ತಾಳೆ. ಅದೇ ನಾವು ಏನಾದರೂ ತಪ್ಪು ಮಾಡಿದಾಗ, ಈಗ ಎಕ್ಸಾಂಪಲ್ ರತಿಪ್ರಿಯ ಯಕ್ಷಿಣಿನ ಹೆಂಡತಿ ರೂಪದಲ್ಲಿ ಇಟ್ಕೊಳ್ಳುವಂಥದ್ದು. ಹೆಂಡತಿ ಏನೇನು ನಮ್ಗೆ ಕೊಡ್ತಾಳೆ, ಯಾವ ಥರ ಸುಖ ಕೊಡ್ತಾಳೆ, ಏನೇನು ಕೊಡ್ತಾಳೆ, ಅದೆಲ್ಲದನ್ನು ಯಕ್ಷಿಣಿ ಕೊಡ್ತಾಳೆ. ಮಾಯಾ ರೂಪದಲ್ಲಿ ಇರ್ತಾಳೆ. ಆ ಸಿದ್ಧಿ ಮಾಡ್ಕೊಂಡು ಅವನಿಗಷ್ಟೇ ಕಾಣ್ತಾಳೆ. ಅದು ಬಿಟ್ಬಿಟ್ಟು ಇವನು ಎಲ್ಲ ಹೆಂಗಸರ ಮೇಲೂ ಕಣ್ಣಾಕೋದು, ಎಲ್ಲ ಹುಡುಗಿರ ಮೇಲೂ ಕಣ್ಣಾಕೋದು, ಮತ್ತೆ ಯಕ್ಷಿಣಿಯನ್ನು ಇಟ್ಕೊಂಡಿರೋದು ಮಾಡಿದ್ರೆ ಅವಳು ಮುಗಿಸ್ಬಿಡ್ತಾಳೆ. ಈ ಥರ ಡೇಂಜರು ಇದ್ದಾಳೆ ಯಕ್ಷಿಣಿ. ಹಾಗಾಗಿ ಯಕ್ಷಿಣಿಯರನ್ನ ಯಾಕೆ ಅಷ್ಟೊಂದು ಒಂಥರ ಭಯಭೀತರನಾಗಿ ಜನ ನೋಡ್ತಾರೆ ಅಂದರೆ, ಅವಳು ಸ್ಟ್ರಿಕ್ಟ್ ಆಗಿದ್ದಾಳೆ. ಹೀಗಿರ್ಬೇಕಂದ ಮೇಲೆ ಹೀಗಿರಲೇಬೇಕು. ಆ ಚೌಕಟ್ಟು ಏನು ಬೇಕಾದ್ರೂ ಕೊಡ್ತಾಳೆ, ಏನು ಬೇಕಾದ್ರೂ ಮಾಡ್ತಾಳೆ. ಆ ಥರ ಒಂದು ಕಷ್ಟದಲ್ಲಿರ್ತಕ್ಕಂಥವ್ರು ಒಂದು ಅನುಕೂಲಕ್ಕೆ ಅಂತೇಳಿ ಬಂದಮೇಲೆ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಆ ಒಂದು ರೇಖೆನ ದಾಟ್ಬಿಡ್ತಾರೆ. ಆವಾಗ ತೊಂದರೆಗಳಾಗತ್ತೆ. ಸೊ ಹಾಗಾಗಿ ಈಗ ಸಾಮಾನ್ಯವಾಗಿ ಜನ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಥರ ಧನದ ಯಕ್ಷಿಣಿ ಆರಾಧನೆ ಮಾಡ್ಬೋದು. ಸಿದ್ಧಿ ಮಾಡ್ಕೊಳ್ಳೋದು ಬೇರೆ ಲೆವೆಲ್ ಆಗೋಯ್ತು. ಆರಾಧನೆ ಮಾಡ್ಕೊಳ್ಳೋ ಅಂಥದ್ದು ಎಲ್ಲರೂ ಮಾಡ್ಕೋಬೋದು. ನಾನು ನಿಮಗೆ ಇದೊಂದು ಪಾಯಿಂಟ್ ಹೇಳಲೇಬೇಕು ವೀಕ್ಷಕರೇ. ಒಂದು, ನಾವು ಇವರು ಆಫೀಸ್ಗೆ ವಿಸಿಟ್ ಮಾಡಿದಾಗ ಸುಮಾರು ಯಂತ್ರಗಳನ್ನು ನಾವು ನೋಡಿದ್ವಿ. ಇವರೇ ಯಂತ್ರನ ಬರಿತಾ ಇದ್ರು, ಹಾಗೂ ಅಲ್ಲಿರೋಂಥ ಎಷ್ಟೋ ತಾಯಿತಗಳನ್ನು ಕೂಡ ನಾವು ನೋಡಿದ್ವಿ. ಇದನ್ನೆಲ್ಲ ಕೇಳಿದಾಗ ಬಂದಿರೋಂಥ ನಂಬ್ಕೊಂಬಂದಿರೋರಿಗೆ ನಾವು ಮಾಡ್ಕೊಡೋಂಥ ರಕ್ಷಣೆ ಇದು ಅಂತ ಹೇಳಿದ್ರು. ಸೊ ಇವ್ರು ಆಫೀಸ್ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಯಂತ್ರಗಳಿದೆ. ಮತ್ತು ಇನ್ನೊಂದು ಸ್ಟೋನ್ ಇದೆ. ಆ ಸ್ಟೋನ್ ಆ್ಯಕ್ಚುಲಿ ಬಂದ್ಬಿಟ್ಟು ನಿಮ್ಮ ಹತ್ರ ಇದ್ದರೆ ಧನಾಕರ್ಷಣೆ ತುಂಬ ಚೆನ್ನಾಗಾಗುತ್ತೆ. ಎಸ್ಪೆಷಲಿ ಕೆಲಸ ಮಾಡಿದ್ರೆ ಧನಾಕರ್ಷಣೆ ಆಗುತ್ತಾ, ಸುಳ್ಳು. ನೀವು ಮಾಡೋ ಕೆಲಸಕ್ಕೆ ಹೆಲ್ಪ್ ಆಗುತ್ತೆ. ನೀವು ಮಾಡೋವಂಥ ಕಾಯಕಕ್ಕೆ ಇನ್ನಷ್ಟು ಬೇಗ ರಿಸಲ್ಟ್ಸ್ ಕೊಡುತ್ತೆ. ಅದ್ರ ಜೊತೆಯಲ್ಲಿ 1,000 2,000 ಬರೋ ಜಾಗದಲ್ಲಿ ಒಂದು 10,000 ಬಿಸ್ನೆಸ್ ಆಗಬಹುದು. ಇದು ಆ್ಯಕ್ಚುಲಾಗಿ ಸುಮ್ಮನೆ ಕೂತಿದ್ದು ಧನಾಕರ್ಷಣೆ ಆಗುತ್ತೆ ಅಂದರೆ ನಮ್ಮ ಅಪ್ರಾಣೆ ಆಗಲ್ಲ. ದಯವಿಟ್ಟು ಯಾರು ಆ ಕಲ್ಲನ್ನು ತೊಗೊಳಕ್ಕೆ ಹೋಗಬೇಡಿ, ಯೂಸು ಮಾಡಬೇಡಿ. ನಿಮ್ಮಲ್ಲಿ ಕಾಯಕದಲ್ಲಿ ಕೆಲಸ ಇದ್ದು ವೈಜ್ಞಾನಿಕವಾಗಿ ಆಧ್ಯಾತ್ಮಿಕವಾಗಿ ನಂಬಿಕೆ ಇದ್ದರೆ ಮಾತ್ರ ಈ ಥರ ಸ್ಟೋನ್ಸ್ನ ಇಟ್ಕೊಳ್ಳಿ, ಅಂತರಗಳನ್ನ ಇಟ್ಕೊಳ್ಳಿ. ಇನ್ನು ಸರ್, ನಾನು ಈ ಪ್ರಶ್ನೆ ನಿಮಗೆ ನೇರವಾಗಿ ಕೇಳಿದ್ರೆ ನಂಗೆ ಗೊತ್ತಿಲ್ಲ ನೀವು ಹೆಂಗೆ ಸ್ವೀಕರಿಸ ಮಾಡ್ತಾರೆ. ಯಾರೇ ಒಬ್ಬರು ಬಂದರು, ನಿಮ್ಮ ಹತ್ರ ಬಂದರು, ಇಷ್ಟು ದಿನದಲ್ಲಿ ಹಿಂಗಿರುತ್ತೆ, ಹಿಂಗಾಗುತ್ತೆ, ಹಿಂಗೆ ಮಾಡ್ಬೋದು ಅಂತ ಕೇಳಿದ್ರೆ, ಅಂದಾಜು ಒಂದು ಪ್ರಾಬ್ಲಮ್ಗೆ ಎಷ್ಟು ದಿನದ ಒಳಗಡೆ ನೀವು ಸೊಲ್ಯೂಷನ್ ಕೊಡ್ತೀರಾ ಸರ್? ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗೆಲ್ಲ ಆ್ಯಡ್ಸ್ ಕೊಟ್ಬಿಡ್ತಾರೆ, 5 ದಿನದಲ್ಲಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತೇಳಿ. 5 ದಿನದಲ್ಲಿ ಮಾಡಕ್ಕೆ ನಾವು ದೇವರಲ್ಲ, ಆಯಿತಾ. ಯಾವಾಗಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಸಮಸ್ಯೆ ಅಂತ ಇದ್ದಾಗ, ಈಗ ನೀವು ಇವಾಗ ಒಂದು ಮೆಡಿಕಲ್ಗೆ ಅಂತ ಒಂದು ಹೋದರೆ, ಯಾವುದೋ ಒಂದು ಕಾಯಿಲೆ ಇರುತ್ತೆ, 10 ವರ್ಷದಿಂದ ಅನುಭವಿಸ್ತಾ ಇರ್ತೀರ. 2 ದಿವಸದಲ್ಲಿ ಸರಿ ಮಾಡ್ತೀನಿ ಅನ್ನೋಕ್ಕೆ ಆಗುತ್ತಾ? ಯಾವ್ದಾದ್ರು ಡಾಕ್ಟ್ರು ಅದಕ್ಕೆ ಹೇಳಲಿಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಟೈಮ್ ಲಿಮಿಟ್ ಇದೆ ಎಲ್ಲದಕ್ಕೂ. ಏನೇ ಮಾಡಿದ್ರು ಒಂದು ಟೈಮ್ ಲಿಮಿಟ್ ಇದೆ. ಈಗ ನೀವು ಒಂದು ಸ್ಟೋನ್ ಹಾಕ್ಕೊಳ್ಳಿ, ಒಂದು ಯಂತ್ರ ಇರಲಿ, ಅಥವಾ ಒಂದು ತಂತ್ರ ಮಾಡಿ, ಒಂದು ಮಂತ್ರ ಮಾಡಿ, ಒಂದು ಇದೆ. ಅದಕ್ಕೆ ಆ ಒಂದು ಟೈಮ್ ಲಿಮಿಟ್ ಪ್ರಕಾರನೇ ಆಗುವಂಥದ್ದು. ನಾವು ಯಾವ ಸಮಸ್ಯೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನಾವು ಅದರಲ್ಲಿ ಏನು ಮಾಡ್ತೀವಿ, ತಂತ್ರದಲ್ಲಿ ಜಾರಣ, ಮಾರಣ, ಮೋಹನ, ಸ್ತಂಭನ, ಸ್ಥಾಪನ, ಉದ್ವೇಷಣ, ಉಚ್ಚಾಟನ ಅಂತ ಅಷ್ಟಾವಿಧ ಕ್ರಿಯೆಗಳಿದೆ. ಜಾರಣ, ಒಬ್ಬ ಮನುಷ್ಯನ ಒದ್ದಾಡಿಸ್ಬಿಡೋದು. ಇದು ಒಂಥರ ಈ ತಂತ್ರವಿದ್ಯೆಯಲ್ಲಿ
ಕೆಲವು ಈ ಅಗೋರಿಗಳು ನಾಗಸಾಧುಗಳು ಈ ತಂತ್ರವನ್ನೆಲ್ಲ ಮಾಡ್ತಾರೆ. ಇನ್ನ ಕೆಲವರೆಲ್ಲ ಮಾಡ್ತಾರೆ ದುಷ್ಟರು, ಆಯ್ತಾ. ಈ ತರ ತಂತ್ರಗಳನ್ನ ಮಾಡಬಾರ್ದು. ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮೈ ಕೈಯೆಲ್ಲ ಊದ್ಕೊಳ್ಳೋದು, ಒಳಗಡೆಯಿಂದಾನೇ ಒಂಥರ ಜ್ವಲನೆ ಬರೋದು, ಈ ತರ ಜಾರಣ ಇದು ಕ್ರಿಯೆ. ಮಾರಣ, ಸಾಯಿಸ್ಬಿಡೋದು. ಮೋಹನ, ಆಕರ್ಷಣೆ ಮಾಡೋದು, ವಶೀಕರಣ ಮಾಡೋದು. ಮೋಹನ, ಸ್ತಂಭನ, ನಿಂತಿದ್ದ ಜಾಗದಲ್ಲೇ ನಿಲ್ಸೋದು, ಸ್ತಂಭನ, ಈ ತರದ್ದೆಲ್ಲ ಇದೆ ಪ್ರಯೋಗ. ನಡೆಯುತ್ತಾ ಸರ್ ಇವೆಲ್ಲ? ಅಯ್ಯೋ ಖಂಡಿತವಾಗ್ಲೂ ನಡೆಯುತ್ತೆ. ಅಂದ್ರೆ ಮಾಡೋರ್ ಮೇಲೆ ಡಿಪೆಂಡ್ ಇರುತ್ತೆ. ಸುಮ್ಮನೆ ನಾವು ಆಡ್ಸ್ ಕೊಡೋದು, ನಾವು ಮಾಡ್ತೀವಿ ಅಂತ ಹೇಳೋದು ಅದಲ್ಲ. ಇದರಲ್ಲಿ ತಂತ್ರವಿದ್ಯೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವಿಶೇಷವಾಗಿ ಅದಕ್ಕೆ ತಂತ್ರವಿದ್ಯೆಯಲ್ಲಿ 4 ಅದ್ಭುತ ಗ್ರಂಥಗಳಿದೆ ಸರ್. ಅದರಲ್ಲಿ ಯಕ್ಷಿಣಿ ಬರೆದಿರ್ತಕ್ಕಂಥ ಒಂದು ಗ್ರಂಥ ಇದೆ, ಶಾಪಗ್ರಸ್ತ ಯಕ್ಷಿಣಿ ಬರೆದಿರ್ತಕ್ಕಂಥ ಗ್ರಂಥ, ನೀಲಾವಂತಿ ಗ್ರಂಥ ಅಂತ. ನೀಲಾವಂತಿ ಗ್ರಂಥ? ಹೌದು. ಆ ನೀಲಾವಂತಿ ಗ್ರಂಥ ಇದೆಯಲ್ಲ, ಅದನ್ನ ಬ್ಯಾನ್ ಮಾಡಿದ್ದಾರೆ. ಯಾಕಂದ್ರೆ ಆ ಗ್ರಂಥ ಓದ್ತಾ ಓದ್ತಾ ಸೈಕೋ ಹೋಗ್ಬಿಡ್ತಾರೆ, ಸತ್ತು ಹೋಗ್ಬಿಡ್ತಾರೆ. ಅಯ್ಯಪ್ಪ, ಅಷ್ಟು ಡೇಂಜರ್ ಆಗಿರ್ತಕ್ಕಂಥ ಗ್ರಂಥ ಅದು. ಸೊ ಹಾಗಾದ್ರೆ ಇನ್ನಷ್ಟು ಪ್ರಶ್ನೆಗಳು ನನ್ನ ಮೈಂಡಲ್ಲಿ ಕಾಡ್ತಾ ಇದೆ, ಅದನ್ನ ಮಾತಾಡೋಣ.